ಏನ್ ಗಾದಿ ನಿಂಗಣ ಎತ್ತಾಗ ಹೋಯ್ತರು ಹಂಗದ ಯಾರನ್ನ ಹುಡಿಕಂದು. ಓ 3-4 ಜನ ಬಂದ್ಬಿಟ್ಟವ್ರ ಕನ್ಲ, ಅವ್ರು ತಡಕ್ತಾವ್ನಿ ಕನ್ಲ, ಅವ್ರು ಸಿಕ್ಕಿದ್ರೆ ಮಡಿ ಕೊಟ್ಟನ್ಲ. ಏನ್ ಮಾಡಿಯ? ನುರುಕ್ ಬಿಡ್ತೀನಿ. ಏನ್ನ ಚಕ್ಲಿ ಮುರ್ಕ ಓ ತುಳಿದು ಬಿಡ್ತೀನಿ. ಏನ್ನ ಅಗ್ಗನ ಗದ್ದಯ ಓಹೋ ಒದ್ದು ಬಿಡ್ತೀನಿ. ಏನಣ್ಣ ಮೋಟ್ ಗೋಡೆಯ ಸರಿ ಬಿಡು. ಮುರಾರಿ ಆಮ್ ಪರಾರಿ ಸಿದ್ಧ ಆಮ್ ನೆಗದ್ ಬಿದ್ದ ಕುಳಾರಿ ಆಮ್ ಕಳಾರಿ ಕುಳ್ಳ ಆಮ್ ಕಳ್ಳ. ಅಯ್ಯೋ ಎಲ್ಲ ಕಳ್ರಿ ಆದ್ಮೇಲೆ ಇಲ್ಲಿ ಒಳ್ಳೆಯವ್ರು ಯಾರಲ್ಲ. ನಿಂಗಿ ಅವಳುಂಗಿ ಜಾವನಿ ನಾ ಇಲ್ಲ ಅವನಿ. ಅಯ್ಯೋ ಎತ್ತಕ್ ತಡಕ್ನಪ್ಪ ಹಾಳಾದವ್ರ ಕರಿ ಬೋರಾಣಂಗ್ ಬರೀ ಬ್ರೇಮೆ ಅಂತಂದಾಗ ನಾ ಸುತ್ತುದಿ ಆಗೋಯ್ತು ಕಣಪ್ಪ. ನನಗ ಈ ಹೊರಸುವೆಲ್ಲ ಇದೇ ಆಗೋಯ್ತು ಕಣ. ನಿನ್ ಕಾಲಲ್ಲಿ ಚಕ್ರ ಬೇಕಂತ ತಕ್ಕೋ ಅದಕ್ಕೆ ಅದೇ ನಿಜ ಕನ್ಬಿಡ್ಲ. ಅದೇನೋ ಊರ್ಗೋದ್ರೆ ಉಪ್ಪನಂಗ್ರಣಿಲ್ಲ, ಕರಿ ಬೋರಾಕ್ ಚೆನ್ನಾಗಿದ್ದಾಳ ಅನ್ನಂಗ ಆಯ್ತು ಕನ್ಲ. ಅದಕ್ಕೆ ಕಾಲಲ್ಲಿ ಚಕ್ರಿದ್ರಂಗೆ ತಿರ್ಗಾಡರ್ಲ. ನಿನ್ಗೂ ಬುದ್ಧಿ ಇಲ್ಲ ಕನ್ಲೋ, ನಿನ್ ಬುದ್ಧಿ ಕಲಿಸ್ತಾವ್ನ ಯಾರ ಬುದ್ಧಿ ಹಿಡ್ಕೊಂಡ್ ಒಂದ್ ಬುದ್ಧಿ ಅನ್ನಂಗ. ಅಣ್ಣ ಒಂದ್ ಗಾದಿ ಹೇಳೋಣ, ಯಾಕೋ ಬೇಜಾರಾಯ್ತಣ್ಣ. ಅಗಸ್ರಟ್ಟಿ ಕೋಣ ಗೊಬ್ಳಿ ಮರದ ಮ್ಯಾಣ ನನ್ಕಂಡ್ರೆ ಯಾಕಕ್ಕ ಬೋ ಕ್ಯಾಣ ಅಂದಂಗ ಕಲ್ಲಲು. ಗಾದಿ ಹೇಳಿಲ್ಲ ನಡಿಲಲು, ಮೊದ್ಲ ಗಾದಿ ನಿಂಗಣ ಅಂತ ಕಟ್ಬಿಟ್ಟವ್ರ ನನ್ನ. ಅದಕ್ಕೆ ಒಂದ್ 2-3 ಗಾದಿ ಹೇಳು ಅಂತ ಅಂದ್ರೆ ನಾನು ಕೂತ್ಕೊತೀನಿ. ಹೇಳ್ತೀನಿ ಕೇಳಲು. ಇದ್ಯಾ ಹುಚ್ಚು ನವಣೆ ನುಚ್ಚು, ಅದನ್ನೇ ತಿಂದು ಅದನ್ನೇ ಹುಚ್ಚು ಕೆಳಗಲ್ತು ಮುಚ್ಚು ಅಂತ ಕಣ. ಓಹೋ ಆಮೇಲೆ ಅಂಗಡಿಲಿರು ಹುದ್ದು ಸದ್ದಾರ್ ಬೀಳ್ತವ 3 ಗುದ್ದು ಅಂತ ಕಣ. ಹಿಂಗಿಯ ಮೊನ್ನೆ ದಿನ ನಮ್ಮೂರ್ ಪಕ್ಕದಲ್ಲಿ ಅದ್ ಯಾವನ ಗೆದ್ದಿದ್ನಂತ, ಅವನ ಭಾಷಣ ಮಾಡೋಕೆ ಕರ್ಕೋದ್ರಂತ ಕಣ. ನಾವು ಇಂಗ್ಲೀಷಲ್ಲಿ ಭಾಷಣ ಮಾಡ್ತೀನಿ ಅನ್ಕೊಂಡು ಹೋದ್ನಂತ. ಮಹಾಜನ್ಗಳೇ, ನಾನು ಅಯ್ಯಯ್ಯೋ ಮಡ್ರಾಸಲ್ಲಿ ಇಂಗ್ಲೀಷ್ ಕಲ್ತ್ಕ ಬಂದವನೇ, ಇಂಗ್ಲೀಷಲ್ಲೇ ಮಾತಾಡ್ತೀನಿ, ನೀವ್ ಯಾರು ಬೇಜಾರು ಮಾಡ್ಕೋಬೇಡ್ರಿ, ನನ್ನೂರ್ ಜನಕ್ಕೆಲ್ಲ ಇಂಗ್ಲೀಷ್ ಬತ್ತೆ ಅಂತ ನಾ ತಿಳ್ಕೊಂಡವನಿ ಅನ್ಬಿಟ್ಟದ. ಅಯ್ಯಯ್ಯೋ ABCD EFGH IJK LMNOP QRSTUV WXYZ. ಮಹಾಜನ್ಗಳ ಇಷ್ಟೊತ್ ಗಂಟ ಮಾತಾಡೋಕೆ ಕಾಲಾವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ಒಂದಿನ ತಲೆ ಕೆಟ್ಟ ಬೋಡಿ ಮಗನಂಗ ಆಯ್ತು ಕಂದ. ಇದೇನಿಲ್ಲ ನೀ ಹೇಳು ಮಾತು ಅಂತ ಮುಂಡೆ ತಬೆಲ್ಲ ಇರುತ್ತ ಕಲ್ವಪ್ಪ. ನಮ್ ದೇಶ ಹಾಳಾಗೋಗಿರೋದು. ಮದ್ವೆ ಮನೇಲಿ ವಾಯ್ ಇಡುತ್ತು, ಅರ್ಧ ರಾತ್ರಿ ದೈ ಇಡುತ್ತು ಅಂದಂಗ ಕಂದಲು. ಅವ್ನ್ ಭಾಷಣ ಮಾಡ್ದತ್ತು, ಅವ್ನ್ ಭಾಷಣ ಮಾಡಿ ಅವ್ನ್ ಮೊಕ್ಕು ಅವ್ನಿಗೆ ಬೆಂಕಿಸಿದಾಕ. ಅದೇನ ನೀನು ಹೇಳ್ತಿದ್ದ ನೋಡಪ್ಪ. ಸುಂಡನು ಸುಮಾರು ಬಂದು ಗಂಜಿ ಉಳುಗ್ ನೆಗಿತಿತ್ತಂತೆ ಅಂತ ನಿಮ್ಮವ್ವ ಹೇಳ್ತಿದ್ಲಲ್ಲ ನಿಂಗವ. ಆ ನಿಂಗವ ನಂಗೆ ಆಯ್ತು ಕಂದ. ಆಮೇಲೆ ಏನಲ್ಲೋ, ಆಮೇಲೆ ಈಮೇಲೆ ಯಾವೆಲ್ಲೂ ಇಲ್ಲ ಕನ್ಲ. ಬಾಮಿ ಒಳಗದ ಕನ್ಲ ಆಮೆ. ಏನ್ ನಿನ್ ಹಣೆ ಬರ ಚೆನ್ನಾಗದ ಬೋಡಿ ಮಂಗ, ಎಲ್ಲಿ ಹೋದ್ರು ನೆಗ್ತಾ ಇರ್ತೀಯಲ್ಲ. ಯಾವತ್ತು ನಂದಿದೆಯೇ ಕಣಪ್ಪ. ಇನ್ನೇನು ನಗ ಅನ್ನೋದೆಲ್ಲ ಒಂದು ಮನಸ್ಸುಂದಿದಲ್ವಾ. ಯಾವ ಮನಸ್ಸ ನಗ್ತಾನೆ ಆ ಮನಸ್ಸನಿಗೆ ಅವನಿಗೆ ಸುಖ ಕಣೋ. ಸುಖ ಅನ್ನೋದೆಲ್ಲ ನಗ್ದಲ್ಲೇ ಇರೋದು ಕಣೋ, ತಮಾಷೆ ಇದ್ರಲ್ಲೇ ಕಣ ಇರೋದು. ಗೌರಿ ಹಬ್ಬದ ತವರೂಟ, ಅವ್ವ ಮಕ್ಕಳಿಗೆಲ್ಲ ಬೆರದಾಟ, ಅಪ್ಪನಿಗೆಲ್ಲ ತಪಸ್ಸಾಟ. ಹಬ್ಬ ಮಾಡೆ ರೊಬ್ಬಿಟ್ಟು ಮಾಡೆ ಬಸನ ಬೆಟ್ಟ ನೋಡಿ ನೋಡಿ ಎಗ್ರಿ ಬೀಳ್ತಾನೆ. ರಾಗಿ ಬೆಳೆದ್ರೆ ಕಂಟ್ರಲ್ ಕಾಟ, ಬಸರಿಗೆಲ್ಲ ಮಣ್ಣು ಕಾಟ, ಜೋಳ ಹಾಕಿದ್ರೆ ಮಿರ್ಚ ಕಾಟ. ನಾ ಏನು ಮಾಡ್ಲಪ್ಪ ಅಂದಂಗೆ ಆಯ್ತು ಕಂದಲ್ಲೋ ನೀನು ಹೇಳೋದು. ಆಮೇಲೆ ಏನಲ್ಲೋ, ಮೇಲ್ಗೋಟೆಯಲ್ಲಿ ನಾಮಿಲ್ಲ, ಕುಂದೂರ್ಗುಡ್ಡಲ್ಲಿ ಕಲ್ಲಿಲ್ಲ, ತಲಕಾಡಲ್ಲಿ ಮೊಳ್ಳಿಲ್ಲ ಅಂದ್ರೆ ಅರ್ಧ ಅರ್ಥವೇ ಇಲ್ಲ. ಅದೇನ ಕಾಣಿಕ ನೀನೇ ಹೇಳಪ್ಪ. ಅಯ್ಯ ಮಂಕ ಅಂದ್ರೆ ಮಂಕ ಸಂಕಿಡಿ ಅಂದ್ರೆ ಮಣಿಯಪ್ಪನ ತಿಕ್ಕಿಡ್ದಂಗೆ. ಮೇಲ್ಗೋಟೆಯಲ್ಲಿ ನಾಮ್ ಹುಡುದು ಅಲ್ಲೇ ಬೆಳೆದು ಅಲ್ಲೇ, ಆದ್ರೂ ಮೇಲ್ಗೋಟೆಲ್ ಹೋಗಿ ನಾಮಿದಮ್ಲ ಅಲ್ಲಿ ಇಲ್ಲ ಕನ್ನಡ. ಅದ್ಕ ಕಲ್ಲಲು ಕುಂದೂರ್ಗುಡ್ಡಲ್ಲಿ ಕಲ್ಲಿಲ್ಲ ಅಂತಲ್ಲ, ಕಲ್ಲಿ ಆಗಪ್ಪ ಇಲ್ಲ. ಅಬೇ ಕನ್ನೇಳು ಕಲ್ಲು ಮಸ್ತನಾಗಬೇಕಂತ ಗುಡ್ಡಿ ಆದ್ಮೇಲೆ ಪಚ್ಚ ಕಲ್ಲು ಒಂದು ಇಲ್ಲ ಕನ್ಲ. ತಲಕಾಡಲ್ಲಿ ಮೊಳ್ಳಿಲ್ಲ ಅಂತಾರೆ, ಮೊಳ್ಳಾಕಪ್ಪ ಇಲ್ಲ ತಲಕಾಡಲ್ಲಿ ಅದುವೆ. ಮಂತ ಅಲ್ಲೇ ಮುಳ್ಳು ಮಸ್ತಾಗಿ ಸಿಕ್ಕತ್ತಲ್ಲ, ಅದು ಒಪ್ಪತ್ತಿಡು ಮೊಳ್ಳಿಲ್ಲ ಕನ್ನಲು. ಅದ್ಕ ಕನ್ನಲು ಹೇಳ್ದು ನಿನಗೆ. ಆಮೇಲೆ ಅನ್ಲಿ ಆಡ್ಲಿ ಅವರ ಸರಿ ಅಂತ ನಾ ಹೇಳುದು ಕನ್ನಲು. ಅದೇ ನಿಮ್ಮ ಅಕ್ಕನ ಕೊಟ್ಟಿದ್ರಿ ಅಲ್ಲ ಆ ಊರು ಕಂದ. ಏನಣ್ಣ ಹಸಿರು ಮೆಣಸಿಕಾಯಿ ತತ್ತ ಒಣಗಂಟೆ ಎರಡಂಗೆ ನಾ ಹತ್ತ ಅಂದಾಗ ಕನ್ಲ ನೀ ಆಡುದು. ಏನಪ್ಪ ನೀನು ಜನವ ನೆಗ್ದಿದೆ ಇರೋರ್ನು ನೆಗ್ಸಾಕ್ಬಿಡ್ತೀಯಕ್ಕಂತ. ತಕ್ಕೋ ಅನ್ನೋದೇನಲ್ಲೋ, ತಕ್ಕೋ ಪಕ್ಕೋ ಅನ್ನೋದೆಲ್ಲ ಬಿಟ್ಬಿಡಲು. ಹೆಂಗಿದ ಮಂಗಿರು ಮಕ್ಕನಲ್ಲೋ. ಆಮೇಲೆ ಇನ್ನೇನಣ್ಣ ಏನ್ ಸಮಾಚಾರ ಮುಂಡಮಂಗ? ಸಮಾಚಾರ ಏನು ಇಲ್ಲ ಕಣ್. ಬಲ ಮೊಕ್ಚರ ನೀ ಮಾಡಿಸಿದ್ಯಾ, ನಾ ಮಾಡಿಸಿಲ್ಲ. ಸಮಾಚಾರ ಮೊಕ್ಚರ ಎರಡು ಒಂದೇ ಚವರ ಅಲ್ವಾ. ಜಪ್ಪನ್ ಚೆರ್ದೋಗಿದ್ಯಲ್ಲ ಅದ್ಯಾಕ? ಇನ್ಹಂಗೆ ಅಂತಿದ್ಲೋ, ಜಪ್ಪನ್ ಜರ್ದೋಯ್ತು ಅಂತ ಅಂದ್ರೆ ನಾನು ಇಡ್ತಿ, ಅವಳೆಲ್ಲ ನಾನು ಇಡ್ತಿ. ಅವೇನಂದ ಗೊತ್ತಲೋ, ನಮ್ಮ ಅಪ್ಪನ್ಗೂ ಸರಿ ಇಲ್ಲ, ನೋಡ್ಕೊಬತ್ತೀನಿ ಅಂದಕನ. ನೋಡ್ಕೊಬತ್ತೀನಿ ಅಂತ ಹೋಗು ಅಂತ ಏನಂದ ಗೊತ್ತಾ? ಬರೀ ಕೈಲಿ ಹೋಗ್ನ ಅಂದಕನ. ಬರೀ ಕೈಲಿ ಹೋಗ್ನ ಅಂದತ್ಗೆ ನಾ ಏನಂದೆ, ಕೈಲಿ ಬಳೆ ಇಲ್ವಮ್ಮಿ ಅಂದಿಕನ. ಆಮೇಲೆ 3 ದಿನ ಆಯ್ತು ಅಂದ, ಇಟ್ಕೇನಯ್ಯ ಮಾಡ್ನ ಅಂತ ಅಂದಕನ. ಅದಕ್ಕೆ ನೀ ಏನಂತ? ಸಾರು ಮಾಡು ಅಂತ ಅಂದಿಕನ. ಸರಿ ಬಿಡ್ಲು. ಆಮೇಲೆ ಬಣ್ಣ ಬಂದಕನ. ಯಾವ ಊರಪ್ಪ ಅಂದಿಕನ. ಅಣಸಾಲೆ ಅಂದಕನ. ಅಲ್ಲ ಕಣಪ್ಪ, ಅಣಸಾಲೆ ಅಂತೀಯಲ್ಲ, ಬರೀ ಹಣೆಗೆ ಸಾಲ ಹೋಗ್ತದ ನಿನಗೆ.
ದನಿಗೆ ಹೊಡಿದಿಲ್ವ ಸಾಲೆ ಅಂತ ಅಂದಿಕನ. ಓಹೋ ಸರಿಯಾಗಿ ಹೇಳಿದ್ಯಕ್ಕ ನೀ ಹೇಳಪ್ಪ. ಆಮೇಲೆ ಇನ್ನೊಬ್ಬ ಬಂದಾಕಲ್ಲ, ಹಾ. ಯಾವ್ರಣ ಅಂದಿಕನ, ಕನ್ನಳ್ಳಿ ಅನ್ನಕನ. ಕನ್ನಳ್ಳಿ ಅನ್ನತ್ ಅದಕ್ಕೆ ಮರಿನಳ್ಳಿ ಇಲ್ವಾ ಅಂತ ಅಂದಿಕನ. ಅದಕ್ಕೆ ಅಕ್ಕನಹಳ್ಳಿ ಇಲ್ವೇ? ಅದು ಒಂದ್ ನಳ್ಳಿ ಕನ್ ಕೇಳು. ಆಮೇಲೆ ಏನ್ ಮಾಡದ್ನ ಗೊತ್ತಾಮ, ಅಪ್ಪ ಏನಿದ್ರೇನು ಯಾರು ಕಟ್ಕೊಂಡ್ ಏನು ನನ್ಗೊಂದು ಸುಳಿ ಇಲ್ಲ ಅನ್ನಕನ. ನಾನು ಕ್ವಾಪತ್ ಬಿಡ್ತು ಅದೇ ಕಣ ಸುಳಿ ಇಲ್ಲ, ಕಳಿಯೋಣ ನೀನ್ ಪೇಟು ಅಂದಿಕನ. ಪೇಟ ಕಳ್ದಿ ತಲೆ ಬೊಗಸ್ ನೋಡಿದ್ರೆ ಸುಳಿ ಅಲ್ಲಿ ಅದೇ, ಅಲ್ಲೇ ಇಲ್ದೆ ಇನ್ನೆಲ್ಗೋದದು ತಕ್ಕ. ಅದೇ ನಿಜ ಕನ್ಲ ಬಂದಿರೋದು ನೋಡಿದ್ರೆ ಬರಗಾಲ ಸರಿಯಾಗಿ ಹಾಕಿ ನೀವು ಚೊಟ್ಕಾಲ ಅಂತ ಕಣ. ಆಮೇಲೆ ಇನ್ನೇನ ಸಮಾಚಾರ ಹೇಳು. ಹಂಗೂ ಕೆಟ್ಟಿ ಹಿಂಗೂ ಕೆಟ್ಟಿ ಪಂಗನಾಮ ಸಾಧಾರಣ ನೇಮ್ದವ್ರು ಮೂರ್ನಾಮ ಅಂತ ಕಣ ನೀ ಹೇಳುದು ಈಗ. ಓ ಕೋಲಾಟನ ಪದನು ಹೇಳ್ತೀಯ? ಕೋಲಾಟದ ಪದನು ಹೇಳ್ತೀನಿ ಕಣೋ. ಇನ್ನೊಂದ್ ಹೇಳು. ಅಲ್ಲಿ ನಮ್ಮೂರಲ್ಲಿ ಏನಾಗಿತ್ತು ಗೊತ್ತ? ಗೊತ್ತಿಲ್ಲ. ಕೋಲಾಟದ ಪದ ಆಡ್ತಿದ್ರು ಕಣ. ಕಟಿ ಕಟಿ ಕಲ್ಲೂರು ಬೆಡಗಿನ ಬೇಲೂರು, ಹಿಂದೆದ್ದ ಕುಣಿಗೇರಿ ಮುಂದೆದ್ದ ಕುಣಿಗೇರಿ, ಒಡೆದ ತೆಂಗಿನಕಾಯ ವಾಟನೆ ಕಳೆದವ್ರೆ, ಹಂದ ಚಂದಕ್ಕೆ ಸ್ವಾಮಿ ಪಟ್ಟನೆ ಬೆಳೆದವ್ರೆ, ಪಟ್ಟಣದ ಮಾಸ್ವಾಮಿ ಪಾದಕ್ಕೆ ಬಿದ್ದವ್ರೆ, ಹೇಳಿದ ನಿಂಗಣ್ಣ ಕೇಳಿದ ನಿಂಗಣ್ಣ, ಕೋಟೆಗೆ ಹೋಗನಲ್ಲೋ ಬೇಟೆಗೆ ಕೊಡನಲ್ಲೋ, ನಾಗಾರಿ ನುಡಿದಾವೋ ದ್ರೌಪತ್ತು ಉರಿದಾವೋ, ಯೋಗಸಿರಿ ಇದಿಲೋಗ ಬೋಯ ಚುಂಚನ ಕಲ್ಲ, ಸಟ್ಟಿ ಮುದ್ದಪ್ಪನಿಗೆ ಶಿವಪಟ್ನ ಕಟ್ಟಲೆಯ ಶರಣ ಅನ್ನೋದ್ಕೆ ಏನ್ ಮಾಡ್ಬಿಟ್ನ ಗೊತ್ತಲಾಮ, ಸಿದ್ದಿಪುಟ್ಟ ಅಪ್ಪನಿಗೆ ಶಿವಪಟ್ನ ಕಟ್ಟಲು ಶರಣು ಅನ್ಬಿಟ್ನ ಕನ್ಲ. ಕೋಲಾಟದ ಪದ ಏನ್ ಮಸ್ತನಗಬೇಕನ್ಬಿಡ್ಲಲು. ಚಿನ್ನುಡಿ ಚಿರ್ಗೆಜೆ ಕಿರ್ಗೆ ನಮ್ ಪಾಡುತ್ತಾ, ಕಿನ್ನುಡಿ ಮೇಲೆ ಕಿರು ಗೆಜೆ ತಂದೋಯ್ತಾನ. ಅದೇ ನಮ್ ತೂರಣ್ಣ ಹೇಳ್ತಾನ ಕನ. ಯಾರ ಸತ್ತೋದ್ರ ನೀನ್ ಕಾರ್ಕ ಹೋಯ್ತೀನಿ ಬಂದ್ಬಿಡು. ಅದೇ ನಿಜ ಕನ್ಲ, ಬತ್ತೀನಿ. ಅದೇನ್ ಬರುದಿಲ್ಲ ಅಂತ ಅಂದಿಲ್ಲ ನಾನು. ಅದೇನ ಕೊಬ್ಬನ್ ಕುರಿ ಒಂದ್ ಗಾಡಿ ಸಬ್ಬಲ್ ಗುರು ಕೆಡ್ತು ಅಂದಂಗ ಕಲ್ಲ ನೀ ಹೇಳುದು. ಗತ್ತಕೋಯ್ತೀನಿ ಕಲ್ಲ ಹಿಂಗಿಯ. ಏನ್ ವ್ಯವಸಾಯ ಏನ್ ಮಾಡಿದ್ಯಾ? ಅಯ್ಯೋ ವ್ಯವಸಾಯ, ಮಕ್ಕಳ ಸಾಯ, ಮರಿ ಸಾಯ, ಹೆಡ್ತಿ ಸಾಯ, ಗಂಡ ಸಾಯ, ವ್ಯವಸಾಯ ಅಂದಂಗ ನೀ ಯಾವ ಸಾಯ ಹೇಳ್ನೆ? ಅಲ್ಲಿ ಕಾವಲಿ ನೀರ್ ಐತಲ್ಲ ಅದ್ ಎಲ್ಗೋದಣ? ಅದು ನಿಮ್ಮ ಅಮ್ಮನ್ ಕ್ವಾಣ್ಗೆ ಹೋಯ್ತದಕ್ಕ ಹೋಗ್ಲ. ನಿಮ್ಮ ಅಮ್ಮನ್ ಕೋಣೆ ಅಂತ ಒಂದ್ ಗ್ಯಾಪ್ನಕ್ ಬತ್ಕಂತಾಡೆ. ಅದೇನ್ ಹೇಳು? ಹಿಂಗೆ ಸೌದ ಕಡಕ್ ಹೋಗಿದ್ರಂತ ಅಪ್ಪ ಮಕ್ಕ ಇಬ್ರು. ಅಪ್ಪ ಪಾಯಿ ನೀರು ಎಲ್ಗೋದಪ್ಪ ಅನ್ನಂತ. ನಿಮ್ಮವನ್ ಕೋಣ್ಗೋಯ್ತಕ್ಕಲ್ಲ ಅನ್ನಂತ. ಅಯ್ಯಯ್ಯೋ. ಯಾಕೆಂದ್ರ ಅಪ್ಪ ಅದೆಲ್ಗೋದ್ದು ಇದೆಲ್ಗೋದ್ದು ಅದೇನು ಇದೇನು ಅಂತಿದ್ನಂತ. ಇವನ್ಗೂ ಕೋಪತ್ತು ನಿಮ್ಮವನ್ ಕೋಣ್ಗೋಯ್ತೆ ಅಂತ ಅನ್ಬಿಟ್ನ. ಮೊಗಲು ಸೌದೆಯ ಕಡ್ದು ಕಡ್ದು ಕೊಡ್ತೀನಿ, ನೀವ್ ಒತ್ಕೋಗಿ ಒಳಕರಿಂದ ಆಚೆ ಹಾಕ್ಬಿಟ್ಟು ಪಾಪ ನೀರಿನಿಂದ ಆಚೆ ಅನ್ನಂತ. ಆಯ್ತು ಕಪ್ಪ ಅಂತ ಅನ್ನಂತ. ದೂರ ಹೊಂಟೋದ್ನ ಕಡುಕ. ಅಯ್ಯಯ್ಯೋ. ಅಲ್ಲಿಂದ ಒತ್ಕ ಬಂದು ಸಾಕಾಯ್ತು. ಈಗ 8 ಗಂಟೆ ನಮ್ಮ ಅಪ್ಪೊಟ್ಟು ಏಜ ನನ್ನ ಒರೆಸ್ತಾನಲ್ಲ, ಈ ನೀರ್ ಎಲ್ಗೋದ್ದಪ್ಪ ಅನ್ನೋದ್ಕ ನಿಮ್ಮ ಅವನ್ ಕೋಣಗೋಯ್ತೆ ಅನ್ನ. ನಾವ್ ಯಾಕೆ ಕೊರ್ಬೇಕು? ಈ ನೀರೊಳಗೆ ಹಾಕ್ಬಿಟ್ಟು ಮತ್ತೆ ಆಡಿ ಅನ್ಬಿಟ್ಟುದ್ದೆ. ಏನ್ ಮಾಡ್ದ ಒಂದ್ ಗಾಡಿ ಸೌದೆನು ತಂದದ್ದ, ಒಂದು ಹೊಸ ತಕೊಬಂದು ಆ ನೀರ್ಗೆ ಹಾಕ್ಬಿಟ್ನಂತ. ಲೋ ಪಕಡ ಗಂಡು ಕಲ್ಲ ಅಲ್ದಾರಮ್ಮ. ಅವ್ರ ಅಪ್ಪಂದ ಏನ್ ಮಾಡ್ದ ಗೊತ್ತೇ? ಎಲ್ಲಪ್ಪ ಮಗ ಸೌದೆ ಎಲ್ ಗುಡ್ಡಿ ಹಾಕಿದ್ಯಪ್ಪ, ಗಾಡಿನಾರಕ್ ತಂದು ಕಟ್ಕೊ ಹೋಗುಮ, ಇಲ್ಲಾಂದ್ರೆ ನಾಮಾರು ಓದ್ಕೊ ಹೋಗುಮ ಅನ್ನಂತ. ಅಪ್ಪ ನಿಮ್ಮವನ್ ಕೋಣಗೋಯ್ತೆ ಅಂದಲ್ಲ, ಅದಕ್ಕ ನೀರ್ಗ ಅಪ್ಪ ಹಾಕಿ ಬುಟ್ಟಿ ಸೌದೆಯ ಅನ್ನಂತ. ಅದಕ್ಕ ಅಯ್ಯೋ ನಿಮ್ಮ ಮುಂಡಿ ಆಗವನ್ಯಾ, ನಾನೇನೋ ಹಿಂಗ್ ಕೇಳ್ತೇನೆ ಅನ್ಬಿಟ್ಟು ಕೋಪತ್ ಅಂದ್ರೆ ನಿಮ್ಮವನ್ ಕೋಣಗೋಯ್ತೆ ಅನ್ಬಿಟ್ರೆ ನೀನು ಸೌದೆನೆಲ್ಲ ತಂದು ನೀರ್ಗೆ ಹಾಕಿದ್ಯಲ್ಲ, ನನ್ನ ಮನೆ ಉದ್ಧಾರ ಮಾಡಿ ಅನ್ಬಿಟ್ಟು ಚಂದಾಗಿ ಹಿಡ್ಕ ಕೆಚ್ಚಿದಂತಕಲ್ಲ. ಅದು ಹೊಡೆದೇ ಬಿಟ್ಟು ನಾನು. ಇಂಥ ಮಕ್ಕ ಹುಟ್ಟವ್ರಲ್ಲಪ್ಪ. ಅದೇ ಹೇಳ್ತೀನಿ ಕೇಳಲು. ಅದೇನು ಮಾಡಿ ಬೊಮ್ಮನ್ ಕೆಟ್ಟನ, ಬೊಮ್ಮನ ಬೇಡ ಈಗ ಹಿಟ್ಟಿಲ್ದೇನೆ ಕೆಟ್ಟು ಅಂತ ಅಂದಂಗ ಹಿಡ್ಕ ಹೊಡಿತಾನೆ. ಅವನಿಗೆ ಯಾರು ಕಡಿಮೆ ಹೊಡಿತಾನೆ, ಸುಮ್ಮಿರ್ಲ ಅಣ್ಣ. ಹೊಡಿದಾನೆ ಅಂತ ಬೆಕ್ಕಲಿಸ್ತೀಯಲ್ಲ, ಅದ್ಯಾಕೆ ಬೆಕ್ಕಲ್ ಹುಟ್ಟಿದ್ಯಾ ನೀನು? ನಮ್ಮೂರಲ್ಲ ಬಾನಕನಲ್ಲ ಅತ್ಕಂಗಂದಿ ಏನು ಈ ಅಂತನಕಲ್ಲ ಯಾವ್ದಾರ ಮಾಡ್ಬೇಕಾದ್ರೆ ಕೊಕ್ರೆ ಬೆಳೂರಮ್ಮ. ಅದ್ ಹೆಂಗ? ಅದ ಹೆಂಗ ಅಂತ ಅಂದ್ರೆ ಏನು ಇಲ್ಲ, ಎಲ್ಗೋಗಿದೆಯಾ ಅಂತ ಅಂದ್ರೆ ಇಲ್ಲೇ ಹೋಗಿದ್ದೀಕ ಸೋಮನ ಭಯ ಅಂತನಕನ. ಅದಕ್ಕೆ ಒಂದ್ ಸಟ್ಕಂಗ್ ಬಂದ್ಬಿಡ್ತು. ಅಲ್ಲೇ ಹೇಳ್ತೀನಿ ಕೇಳ, ಇತ್ಕೊಚ್ಚಿದೀಕಲ್ಲ ಒಂದ್ ಬೆಟ್ಟ, ಅದೇ ಅಂತರಳ್ಳಿ ಬೆಟ್ಟ. ಅದೇ ನಮ್ಮ ಅಮ್ಮರೂರು ಅಂತರಳ್ಳಿ ಬೆಟ್ಟ. ಅಂತರಳ್ಳಿ ಬೆಟ್ಟಕ್ಕೆ ಹೋಯ್ತು. ಒಂದ್ ಎಣ್ಣೆನಂತೂ ಗೊತ್ತಾ? ಏನಂತ? ಆ ಬೆಟ್ಟ ಈ ಬೆಟ್ಟ ಕೋಡಳ್ಳಿ ಕೊನೆ ಬೆಟ್ಟ ತೂತರ್ಬಿಕ್ಕಿತ್ ಮೆಳಗೆಟ್ಟ ಅಂತ ಅನ್ಬಿಟ್ಟು ಕನ್ಲ. ಕೂಡ್ಲು ಬಿಟ್ಬಿಟ್ಟು ದೇಶಳಿತ ಬಂದ್ ಮೀಸ ತಿರ್ತಿದ್ದಂತ ಕನ್ಲ ಅಮ್ಮ. ಹಂಗಾಯ್ತು ಕನ್ಲ ನೀ ಹೇಳುದು. ತೂ ಮುಂಡ ಮಗ್ನ ಹೋಗು, ಎಂತ ಕೆಟ್ಟಬ್ನೆಲ್ಲ ಆಡ್ತೀಯ ನೋಡು. ಅದೇ ಹೇಳದ್ನಲ್ಲ ಮೊದ್ಲಿ ಅಗಸರಟ್ಟಿ ಕೋಣ ಗೊಬ್ಬಳಿ ಮರದ ಮೇಣ ಅನ್ಕಂಡ್ರೆ ಯಾಕ ಬೋಕಿ ಅಣ ಅಂದಂಗ ಕನ್ಲ ನೀ ಆಡುದು. ನಿನ್ ಕಂಡ್ರೆ ನನಗೆ ಅಕ್ಕಿ ಅಣ್ಣ. ಬಡವ್ರು ಬಾಣವೆ ಚಪ್ರ ಅಂದಂಗ ಯಾಕ ಕ್ಯಾಣ ಪಾಣ ಬಿಟ್ಬಿಡುಮ, ಕೋಣಂಗಿಣಿದ್ರ ತಕ ಮೇಯ್ಸ್ಲಲು. ಅದಕ್ಕಿಂತ ಒಂದ್ ಕೆಲಸ ಹೇಳ್ತೀನಿ ಮಾಡ್ಬಿಡ್ಲಲು. ಏನು? ಒಂದ್ ನಾಯಿ ತಕ ಪಾಲಿಗೆ ಮೇಯ್ಸು. ನಾಯಿ ತಕ್ಕ ಪಾಲ್ ಹೆಂಗ ಮುಂಡ ಮಗ್ನ ಮೇಯ್ಸುದು? ಯಾರ ಸಾಕಿರ್ತಾರ, ನಾಯಿ ಕೊಡೋಣ ಅಂದ್ರೆ ಕೊಡ್ತಾರೆ. ಆ ಕೊಟ್ಟುತ್ತ ಹಿಡ್ಕೊಂಡು ಮೇಯಿಸ್ತಾರೆ. ನೀನು 4 ಮರಿ 8 ಮರಿ ಈತದೆ. 8 ಇದ್ರೆ 4 ಅವ್ರು ಕೊಟ್ಬಿಡು, 4 ನೀ ಮಾಡಿಕೋ. ನಾಯಿ ಮೇಯ್ಸ್ರಿ ಏನಿಲ್ಲ, ಚೆನ್ನಾಗಿ ಎಲ್ಲರ ಕತ್ತನೆ ಮೇಯ್ಸ್ಲಾ. ಕತ್ತನ್ನು ಮೇಯ್ಸೋದು ಬೇಡ, ನಾಯಿನೂ ಮೇಯ್ಸೋದು ಬೇಡ. 2 ಕುರಿ ಮರಿ ತಕ್ಕ ಮೇಯ್ಸು ಅಂದವ್ ನೀನ್ ನೆಡ್ತೀನೋ ಜೊತೆ ಕಳಿಸು.
ಅದೇ ಗಾಂಧಾರಿ ಎತ್ತ 101 ಮಕ್ಕಳ ನಂಗ ಪ್ರಜ್ಞೆ ಎಲ್ಲ ಬತ್ತು. ನಾನು ಕೇರ್ಪೇಟೆಯಲ್ಲಿ ಓದ್ತಿದ್ದಿ ಹಾಸ್ಟ್ಲಲ್ಲಿ ಓದ್ತಿದ್ದಾಗ ಅಲ್ಲಿ ಏನಾಗೋಯ್ತು ಅಂತ ಅಂದ್ರೆ ನಮ್ ಕೃಷ್ಣಪ್ಪ ಅಂತ ಒಬ್ಬ ಇದ್ನಕನ್ಲ ನಾಟಕಕ್ಕೆ ಸೇರಿದ್ನಕನ್ಲ. ಅವ್ನು ನಾಟಕ ಸೇರಿದತ್ತು ಏನಾಗೋಯ್ತು, ಅವ್ನಿಗೆ ಅಲ್ಲೂ ಒಂದು ವಿಲಾಕನ್ಲ. ಓ ಅವನ್ ಏನ್ ಮಾಡ್ದ, ನಾಟಕ ಸೇರಿತ್ಲೆ ಒಂದು ರಿಕಾರ್ಡ್ ಆಡುವ ಅನ್ನತ್ಲೆ ಶುರು ಮಾಡ್ದಕಲ್ಲ ಸೋಟ್ ಹಿಡ್ಕೊಂಡು ಎಡ್ ಸೇರಿ ಚಡ್ಡಿ ಹಿಡ್ಕೊಂಡು ಹಂಗ ಗೊತ್ತಾ, ಅಲ್ಲಪ್ಪ ಅಲ್ಲೇ ಅಮ್ಮ ಎಲ್ಲಿಗೋದಲ್ಲೋ ಅಂತ ಶುರು ಮಾಡ್ಬಿಟ್ನಕಲ್ಲ. ಮುಂದಕ ಅಯ್ಯ ಮುಂದ್ಕೂ ಇಲ್ಲ ಹಿಂದ್ಕೂ ಇಲ್ಲ ಅಷ್ಟೇ ಹಂಗಲ್ಲ ಕನ್ನಡ. ನೀನು ಯಾಶಲ್ಲಿ ಇದಕ್ಕೆ ಆಗಿದ್ಯಾ ಕರೆಕ್ಟಾಗಿ ಒಂದು ರಿಕಾರ್ಡ್ ಆಡೋದಿಲ್ವಲ್ಲ, ಸುಮ್ಮನಿರು. ನಮ್ಮ ರಾಮಕೃಷ್ಣನವ್ರು ಬರಲಿ, ನಮ್ಮ ದೊಡ್ಡಯ್ಯನವ್ರು ಬರಲಿ, ಒಂದು ಶರ್ಟ್ ಕೇಳ್ತೀನಿ, ಹಂಗೆ ಹಿಂಗೆ ರಿಕಾರ್ಡ್ ಆಡ್ತೀನಿ, ನೀನು ಮಕ್ಕಳಿಗೆಲ್ಲ ಚೆಂಗುಲ್ ಕಲಿಸ್ಕೊಟ್ಬಿಟ್ಟೆ ಅಂತ ಅವನು ಬೋದಿಕಲ್ಲ. ಆಮೇಲೆ ಸ್ಕೂಲ್ಗೆ ಓದಿಕಲ್ಲ. ಸ್ಕೂಲ್ಗೆ ಹೋಯ್ತಲ KRG ಮಾಸ್ಟ್ರು, ಅದು ಮಾಸ್ಟ್ರು ಪಾಠ ಮಾಡ್ತಿರಲ್ಲ, ತಡವಾಗಿ ಹೊಂಟೋದಿಕಲ್ಲ. ತಡವಾಗಿ ಹೋಯ್ತಲೆ ಏನು ಮಾಡಿದ್ರು, ಗಣಿತ ಪಾಠ ತಕೊಬಿಟ್ಟಿದ್ರು ಕಲ್ಲ. ಗಣಿತ ಪಾಠ ತಕೊಂಡಿರ್ತ ಶುರು ಮಾಡಿದ್ರು ಕಲ್ಲ. ABC ತ್ರಿಭುಜಕ್ಕೆ ತ್ರಿಕೋನ ಎಂದು ಕೆರೆಯುತ್ತೇವೆ ಅಂತ ಶುರು ಮಾಡ್ಬಿಟ್ನಕಲ್ಲ. ಓಹೋ ನಮ್ಮ ಮೇಷ್ ಏನಪ್ಪ ಕೆರೀತಾರೆ ಅಂತ ಹೇಳ್ತಾರಲ್ಲ ಅಂತ ಅನ್ಬಿಟ್ಟು ಸುಮ್ಮನೆ ಕುಂತ್ಕೊಂಡಿಕಲ್ಲ. ನಾನು ಹೋಗಿ ಆಮೇಲೆ ಸುಮ್ಮನೆ ಕುಂತ್ಕತ್ಲ. ಮೂರಲ್ಲಿ ಒಂದು ಹೆಣ್ಣು ಕುಂತಿತ್ತು, ಒಂದು ಹುಡುಗಿ. ಆ ಹುಡುಗಿ ಯಾವಾಗಲೂ ತೂಗುಡಿಸ್ತಿತ್ತು. ಆ ತೂಗುಡಿಸ್ತಿದ್ಕ ಇನ್ನೊಬ್ಬ ಮಾಸ್ಟ್ರು ಬಂದ್ಬಿಟ್ರು ಕಲ್ಲ. ಅದು ಯಾವ್ದೋ ಒಂದು ನ್ಯಾಮ ತಕೊಂಡು ನ್ಯಾಮೋ ಅಲ್ಲ ಕಣ್ ಕೇಳು, ಮ್ಯಾಮೋಕನ ನ್ಯಾಮೋ ನಿಮ್ಮ ಮೆಮೋ ಯಾವುದೋ ಒಂದು ಹೇಳ್ತೀನಿ ಕೇಳಲ್ಲ. ಆ ಮಾಸ್ಟ್ರು ಬಂದ್ಬಿಟ್ರು ಅಂದ್ರು ತೂಗುಡಿಸ್ತಾ ಇತ್ತಲ್ಲ. ಈ MK ಮೇಷ್ಟ್ರು ಬಂದ್ಬಿಟ್ರು ಏನು ಮಾಡಿದ್ರು ಗೊತ್ತಾ, ಗುಬ್ಬ ಮುಡದೆ ಹೆದ್ನಿ ಹೇಳ ಮುಡದೆ ಏನ್ಬಿಡ್ತು ಕನ, ಚಂದ ತಿನ್ಬಿಟ್ಟದೆ ಉಂಡ್ಬಿಟ್ಟದೆ ಅನ್ಕ ಬಂದ್ಬಿಡ್ತಕನ ಆ ಕಳ್ಸ್ಕೊಂಡು ನಿಂಗವ ಅಂತ ನಿನ್ನ ಹೆಸರು ಎದ್ ನಿಂತ್ಕ ಪಾಠ ಓದು ಅಂತ ಅನ್ನಕನ. ಅದು ಇಂಗ್ಲೀಷ ತಕ್ಕಂದು ಕನ ಒಂದು ಸಟಕ್ ಬತ್ತಿದ್ದೀನಿ ಏನಿಲ್ಲ. ಇಂಗ್ಲೀಷನ್ ಬುಕ್ ಹಿಡ್ಕತ್ತ ಈಸ್ ದಿಸ್ಟ್ ಪುಟ್ ಅಂತ ಅಂದಕನ. ಓ ಇದೇನ ಮಾರ ಹಿಂಗನ್ನುತ್ತೆ ಅನ್ಬಿಟ್ಟು ತಾಯಿ ಸುಮ್ಮ ಕುಂತ್ಕವ ಅನ್ಬಿಟ್ಟು ಅದ್ರ ಪಕ್ಕದೊಳಗೆ ಹೇಳ್ಸದ್ನ. ಆಮೇಲೆ ಆ ಮಾಸ್ಟ್ರು ನಿನ್ನ ಹೆಸರೇನವ ಅಂತ ಹೆಸರು ಅಂತ ಅಂದಿರೆ ನಿನ್ನ ಹೆಸರೇನಮ್ಮ ಅಂತ ಕೇಳಿದ್ರು. ಯಾರು ಮಾಸ್ಟ್ರು ಬಂದ ನನ್ನ ಹೆಸರು ನಂದ ಅಂದ. ಹೌದು ನಿಂದಕನ ಹೇಳಮ್ಮ ಅಂತ ನಿನ್ನ ಹೆಸರೇನಮ್ಮ ಅಂತ ಅಂದ್ರೆ ನಾನು ನಂದ ಅಂತ ಅನ್ನೋಳಲ್ಲ ಹುಡುಗಿ. ನಂದ ಅಂತಂದ್ರೆ ಸರಿ ನಿಂದ ಹೇಳಮ್ಮ ಅಂತ ಅನ್ನೋರು ಕನ. ಆವಾಗ ನನ್ನ ಹೆಸರು ನಿಜವಾಗ್ಲೂ ನಂದಸ ಅಂತ ಹೇಳ್ತು ಕನ. ಹಂಗೆ ಮಾಸ್ಟ್ರು ಪಾಸ್ಟ್ರು ಎಲ್ಲ ನಾನು ನೋಡಿ ಸಾಕಾಗದ ಕನ. ಎಲ್ಲೆಲ್ಲಿಗೆ ಓದಿ ಎಲ್ಲೆಲ್ಲಿಗೆ ಬಂದಿಯೋ. ನಮ್ಮೂರಲ್ವೇ ಒಬ್ಬ ಅವನೇ ಕಣ್ ಕೇಳು, ಮೇಷ್ಟ್ರು ಅಂತ ಐಗಳ ಕೈಲ ಸರಪ್ ತರ್ಸ್ಕ ಚಂದ ಕುಡ್ದು ಬಿಡ್ತಾನೆ. ಅದು ಸರಿ. ಏನಾರ ಯಾರ ಅಡ್ಗಿಟ್ ಮೇಷ್ಟ್ರು ಬಂದ್ರೆ ಏನಂತಾನೆ ಗೊತ್ತಾ, ಮಕ್ಕಳ ಯಾರು ಬೀಡಿ ಸೇದ್ಬೇಡ್ರಿ, ಅಯ್ಯಯ್ಯೋ ಕೆಟ್ಟದ್ದು ಬೀಡಿ, ಎಂಡ ಸರಾಯಿ ಕುಡಿಬೇಡ್ರಿ, ಕೆಟ್ಟದ್ದು ಎಂಡ ಸರಾಯಿ, ನೀವು ನಂದಿನಿ ಹಾಲು ಕುಡಿರಿ ಅಂತಾನೆ. 4 ಗಂಟೆಗೆ ಮೊದ್ಲೇ 1 ಗಂಟೆ ಕಳಿಸ್ಬಿಟ್ಟು ಆಗ್ಲೇ 10 ರೂಪಾಯಿ ಕೊಟ್ಬಿಟ್ಟು ಕರ್ನಾಟಕ ಬೇಬಿ ತರಿಸ್ಕೊಂಡು ಹಾಕಿರ್ತಾನೆ ಕನೆಯ. ಕಂಡು ಕರ್ಕ ಬಂದ ಕೆಂಡದ ಬಸ್ ಸ್ವಪ್ನ ನಮ್ಮೂರ್ ಬೋರದವ್ರು ಸುಮ್ಮನೆ ಕುಂತದೆ ಅಂದಂಗ ನೀ ಮಾತಾಡೋದು. ನಿಮ್ಮ ಅಪ್ಪ ಅದೇನ್ ಬೋಯ್ತಿದ್ನಲ್ಲ, ಅದ್ ಹೆಂಗ್ ಬೋಯ್ತಿದ್ನಲ್ಲ. ಅಯ್ಯೋ ಬೋಯ್ತಿದ್ನ ಯಾಕೆ ಹೇಳಿಲ್ಲ. ಅಮ್ಮ ಇಮ್ಮ ಹಂಗ ಹಿಂಗೆ ಅನ್ಕ ಬೋದು ನನ್ನ ಹೆಂಗ್ ಬೋದ್ನ ಅವ್ನ ಹಂಗೆ ಆಗೋದಿಕ್ಕಲ್ಲ. ನಾನು ಏನ್ ಊರ್ದಿರ್ಗ ಅಲ್ಲಿ ಇಲ್ಲಿ ತಿರುಗಿ ಸಾಕಾಗೋಯ್ತು. ಹೋಗ್ಬಿಟ್ಟು ಸಿದ್ದಣ್ಣ ರಟ್ಟಿ ಸುಮ್ಮನೆ ಕುಂತ್ಕೊಂಡಿಕಲ್ಲ. ಆಮೇಲೆ ಕುಂತ್ಕತ್ಲ ಆಮೇಲೆ ಶುರು ಮಾಡ್ದ ಸಿದ್ದಣ್ಣ ಸುಮ್ಮನೆ ಕುಂತ್ಕದಾನೆ. ಕಡ್ಬು ಕಜ್ಜಾಯ ಮ್ಯಾಳಟ್ಟಿ ಸಿದ್ದಯ್ಯ ಅನ್ಕ ಶುರು ಮಾಡ್ಬಿಟ್ನಾಕನ. ಅವ್ನ ಮಾತಾ ಕೇಳಿ ನನಗೂ ಸಾಕಾಗೋಗಿ ಇದು ಯಾಕಪ್ಪ ಹಿಂಗೆ ಆಡ್ತೀಯಲ್ಲ ಒಂದು ಪದ ಹೇಳಪ್ಪ ಅಂದಿಕನ. ಪದ ಹೇಳು ಅಂತ ತಕ್ಕಂದಕಲ್ಲ ಕುಂಟ್ಕಾಲ ಹಾಕೊಂಡು ಕುಂಟ್ಕಾಲು ಮೊದ್ಲಿ ಅವ್ನಿಗೊಂದು ಸಟ್ಕ ಸಿದ್ದಣ್ಣನಿಗೆ ಶುರು ಮಾಡ್ದಕಲ್ಲ ಗುರುಭಜ್ಞ ಪದವ. ಅತ್ತ ಹೋಗುವಯ ತಂಗಿ ಹಿತ್ತ ಬಾರಮ್ಮ ನೀ ಸತ್ಯಲೋಕಕ್ಕೆ ಹೋಗು ಮಾರ್ಗ ನಿತ್ಯ ನೋಡಮ್ಮ ಅಂತ ಅಂದ್ರೆ ಕಾಲು ಕಲ್ಲ ತೊಣಕ ತಕಿಕ್ಕಿ ಅನ್ನತ್ತಕಲ್ಲ. ಇಂದ್ಕು ಮುಂದ್ಕೋ ಡ್ಯಾನ್ಸ್ ಮಾಡ್ತಕಲ್ಲ ಹಂಗ ಒಂದ್ ಕಾಲು ಹಿಂಗೆ. ನಮ್ಮೂರಲ್ಲಿ ಒಂದು ನಾಟಕ ಆಡ್ತಿದ್ರು ಕಲ. ಶ್ರೀಕೃಷ್ಣ ಪರಮಾತ್ಮ ಮನ್ಗಿದ್ನ. ಅತ್ತಿಂದ ಒಬ್ಬ ಬನ್ನ ಅರ್ಜುನ್ ಬಂದ್ಬಿಟ್ಟು ಏನ್ ಮಾಡದ್ನ, ಓಹೋ ಶ್ರೀಕೃಷ್ಣ ಪರಮಾತ್ಮ ಮನ್ಗವನೆ ಅನ್ಬಿಟ್ಟದ ಡೈಲಾಗ ಮರ್ತ್ಕೊಬಿಟ್ನ. ಮರ್ತ್ಕೊಬಿಟ್ಟು ಹೆಂಗ ಅನ್ಬಿಟ್ನ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು ಅಂತ ಅನ್ನೋಕ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ನಿಗ್ರಹಿಸುತ್ತಿರುವ. ಎಂತ ಮಾತಾಡ್ತೀನಿ ಈಗ ನಾನು ನಿಗ್ರಹ ಮಾಡುತ್ತಿರುವವನನ್ನು ಎಬ್ಬಿಸಿದರೆ ನಿಗ್ರಹ ಭಂಗವಾಗುವುದು ಅಂತ ಅನ್ಬಿಟ್ಟು ಹೋಗಿ ಕಾಲ್ ದೇಸಲ್ ಕೂತ್ಕನ್ನ. ಎದ್ದು ಅರ್ಜುನ ಬಂದು ಎಷ್ಟು ಹೊತ್ತಾಯ್ತು? ನಾ ಬಂದು 24 ವರ್ಷ ಆಯ್ತು ಕನ್ ಹೇಳ ಮುಂಡತದೆ ಈಗ ಕಂಕಿ ಅಂತ ಅಂತಕಲ್ಲ. ಅದು ಸರಿ ಯಾಕನ್ಲ ಏನು ಬೊಡೇಜ ಸ್ಟೇಜ್ ಒಳಗೆ ಮನೆಗ್ ಬಿಟ್ಟವನೇ 12 ಗಂಟೆ ನಿದ್ಗೆಟ್ಟಿರ್ಕ 1 ಗಂಟೆಗೆ ಸರಿಯಾಗಿ ಎದ್ದು ಮಾತಾಡು, ಇಲ್ಲ ಎತ್ತಿ ಕಾಲ ಒತ್ತು ಬಿಡ್ತೀನಿ ಏನಂತಕಲ್ಲ. ಹಂಗೆಲ್ಲ ಡೈಲಾಗ್ನೆಲ್ಲ ಮರ್ತ್ಕೊಂಡದ್ದೆ. ಏನ್ ಮಾಡ್ದ ಕೊನಗ ಶ್ರೀಕೃಷ್ಣ ಪರಮಾತ್ಮ ತಕ್ಕ ಹೋಗಿ ಕಾಲ್ ಹಿಡ್ಕೊಂಡು ಬೀಳದ್ಕ
ಹೋಗಿ ದ್ರೌಪದಿ ತಕ ಹೋಗುತ್ತೆ ಕಾಲ್ ಹಿಡ್ಕೊಂಡು ದುಬ್ ನೇತ್ ಹಾಕ್ಬಿಟ್ಟುದ್ದೆ. ಓಹೋ ಅಯ್ಯಯ್ಯೋ ಸ್ಟೇಜ್ ಬಿದ್ದೋದ್ದು ನೀ ಬಿದ್ದೋದ್ದು ಶಬ್ದ ನೋಡಿದ್ರೆ ಅಂತ ಅನ್ಬಿಡುತ್ತೆ. ಮ್ಯಾಲೆ ಹಿಡ್ಕೊಂತ ಎಬ್ಕಂತದ ಉಳ್ಳಾಡದ್ದು ಕಲ್ಲ. ಆಮೇಲೆ ಸ್ಟೇಜ್ ಮುಂದ್ಗಡೆ ಕೂತ್ಕೊಂಡ್ ನೋಡ್ತಿದ್ದವ್ರು. ಹಾರ್ಮೋನಿ ಮೇಸ್ಟ್ರ್ ಏನ್ ಮಾಡೋದ್ನ, ತಪ್ಲದ ಮೇಸ್ಟ್ರ್ ಏನ್ ಮಾಡೋದ್ನ, ಎಲ್ಲಾನು ಹಾರ್ಮೋನಿ ತಪ್ಲ ಎಲ್ಲ ಅವನ ಮೇಲೆ ಎತ್ತಾಕ್ಬಿಡುತ್ತೆ. ಚಂದಾಗಿ ತುಳಿದು ಒದ್ದು ಓಹೋ ನಾಟಕನೇ ಮಾಡ್ಲಿಲ್ಲ ಕನಿಯೋಳ ಅವತ್ತು ಮಾಳು ಬಂದ್ಬಿಡ್ತಾವ. ನೋಡಪ್ಪ ಅದಕ್ಕೆ ಕತೆ ಅತಿಯಾಗಿ ಕಾಡ್ಮೇಕೆ ಹೆಚ್ಚಾಗಿ ಮೊಲ ಹೊಡೆದ ಸೊತ್ತು 6 ತಿಂಗಳಾಗಿ ಇಂದು ಹೆಸರಾಗಿ ಅಂತ ಕಣ. ಹಂಗಂತ ಅಂದ್ರೆ ಒಬ್ಬಯ್ಯ ಸೊತ್ತೋಗಿ ಮನಗಿದ್ನಂತೆ. ಆ ಮನೆಗೆ ಎಲ್ಲ ಇದಾಗೋಗಿದ್ನಂತ ಕಣ. ಅಲ್ಲಿ ಅವನು ಬಿದ್ದಿದಂತ ಇದ್ರಲ್ಲಿ ಅಲ್ಲಿ ಹುಲ್ಲು ಎಲ್ಲ ಇದಾಗೋಗಿತ್ತಂತ ಕಣ. ಅಲ್ಲಿ ಮೊಲ ಬತ್ತಲ್ಲ, ಆ ಮೊಲ ಆ ಹುಲ್ಲ ಮೇದ್ಬಿಟ್ಟು ಸೊತ್ತೈತಂತ ಕಣ. ಅದಕ್ಕೆ ಮೊಲ ಹೊಡೆದ ಸೊತ್ತು 6 ತಿಂಗಳಾಗಿ ಇಂದು ಹೆಸರಾಗಿ ಅಂತ ಅದೊಂದು ಇದು ಕಣ. ಮುಜವಿ ಅಂಗಡಿ ತಕೋದ್ರ 3 ಮಾತು, ಕುಲ್ಮೆ ತಕೋದ್ರ 3 ತೂತು ಅಂತ ಗಾದಿ ಮಸ್ತಾನಾಗ ಬೇಕನ್ನ ನಾನು ಗಾದಿ ನಿಂಗ ಅನ್ಕೊಂಡು ಆ ಹೆಸರು ನಿನ್ನ ಕೊಟ್ಬಿಡುಮಾ ಅಂತ ನಾನು ಇದು ಮಾಡ್ತಾನೆ. ನಂಗೇನು ಬೇಡ ಕಣ, ಹೊಸಿ ಗಾಳಿನಾರು 7 ಮುಂಡೆತ್ತದೆ. ಅಯ್ಯೋ ಯಾಗಾದಿ ಹೇಳ ನಾನು ಹಳ್ಳಿ ಹಿಡಿದ್ರೆ ಮಡ್ಡಿ, ಒಡ್ರಿಕೋ ಚಡ್ಡಿ, ಗೋಡ್ಗೆ ಹಾಕೋದು ಮಣ್ಣು, ಮನ್ಗೆ ಹಾಕೋದು ಹಂಚು, ಹೊಲ್ಗೆ ಹಾಕೋದು ಕಡ್ಡಿ, ಆ ಊರಲ್ಲಿ ಬಾಳ್ದವಳು ಅವಳು ಒಬ್ಬ ಬೊಡ್ಡಿ ಅಂತ ಕನೋ. ಆದ್ರೂ ಯಾರು ಗೊತ್ತೇನೋ ನಮ್ಮ ಸೋದರ ಮಾವನ ಮಗ ಕನೋ. ಅದಕ್ಕೆ ಹಂಗೆ ಹೇಳ್ದಿ ಕನೋ. ಎತ್ತಗ ಹೋಗುದಿಲ್ಲ ಅಲ್ಲಿರ್ತಾಳೆ, ಅದಕ್ಕೆ ಹಂಗಂದಿ ಕನೋ. ಸುಂಡಣ್ಣ ಬಂದು ಸೂರಿನಲ್ಲಿ ಕುಂತ್ಕೊಂಡು ಹೊಟ್ಟೆನೋ ಎಂತಿತ್ತು. ಕೊತ್ತಣ್ಣ ಬಂದು ಕೋಣೆಯಲ್ಲಿ ಕುಂತ್ಕೊಂಡು ಹೊಟ್ಟೆನೋ ಬಿಡಿಸ್ತೀನಿ ಅಂತಿತ್ತು. ಅದೇ ಕೊತ್ತಣ್ಣ. ನರಿಯ ಮೇಲೊಂದು ಕೋಳಿ ಹುಂಜ ಗವ್ 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 ಅಂತ ಕೂಗ್ತಿತ್ತು. ಕಾಡಿನ ಒಳಗೊಂದು ಜಟಾಯ್ದ ಪಕ್ಷಿ ಪುರಾಣ ಪುಸ್ತಕ ಓದ್ತಿತ್ತು. ಹತ್ತವ ಬಿತ್ತಿ ಬತ್ತವ ಕಾಣೆ, ಬತ್ತವ ಬಿತ್ತಿ ಬೋನವ ಕಾಣೆ, ನತ್ತು ಮಕ್ಳ ಹತ್ರ ಮತ್ತೆ ಸುಖ ಮೊದ್ಲ ಕಾಣಿ ಅಂತಿತ್ತಂತ ಕನ್ಲ. ಅದು ಇರುವೆ ಅಂಗಡಿ ಒಳಗೆ ಕುಂತ್ಕೊಂಡು ಆನೆಗೆ ವ್ಯಾಪಾರ ಹೇಳ್ದಂಗೆ ಆಗೋಯ್ತು ಕನ್ಲ. ಹಂಗ ಏನ್ ಹೇಳಿಲ್ಲೋ, ಒಂದೊಂದು ಮಾತ್ಕು ಇದ್ದೇ ಆಗ್ಬೇಕನ್ನಲ್ಲೋ. ಆಗಿನ ಕಾಲದಲ್ಲಿ 10 ಮಕ್ಳು ಇರ್ತಿದ್ರು ಕಣಪ್ಪ. ಅವನ್ನೆಲ್ಲ ಎತ್ತು ಹೊತ್ತು ಸಾಕೋತ್ಗೆ ಅವ್ರಿಗೆ ಏನ್ ಕಷ್ಟವೋ. ಈಗಿನ ಕಾಲದಲ್ಲಿ ಒಂದ್ ಎತ್ತು ಬಿಡ್ತಾರೆ ಕಣಯ್ಯ. ಪ್ರೀ ಅನ್ನಕ್ ಬರೋದಿಲ್ಲ. ಏನಂತಾರ ಗೊತ್ತಾ, ಮನಿಕಳಿ ಅನ್ಬಿಟ್ಟದ, ತೋಟ್ಲಿಗೆ ಹಾಕ್ಬಿಟ್ಟದ, ಕೈಯ ಮ್ಯಾಲ್ ಮಡಗ್ಬಿಟ್ಟದ ಮಗಿನ ಹೊಟ್ಟೆ ಮೇಲೆ. ನಾನು ಏನ್ ಮಾಡ್ನ ನಿಮ್ಮ ಅಪ್ಪ ನನ್ನ ಮಂಗ್ ಬಂದ್ರ ಕ್ಯಾಕಿಸಿ ಮಕ್ಕ ತುಪ್ಪಕ್ಕ ಅಂತ ಉಗಿದ್ ಬಿಡ್ತೀನಿ ಅಂತಾಳ. ನಾನು ಬಸರಾಗಿದ್ದಾಗ ನಿಮ್ಮ ಅಪ್ಪ ನನ್ನ ಮಂಗ್ ನಂಗೆ ಏನು ತಂದ್ಕೊಡ್ನಿಲ್ಲ, ನಿಮ್ಮ ಅಮ್ಮ ನನ್ನ ಸಂಪತಿ ನನ್ಗೆ ಏನು ತಂದ್ಕೊಡ್ನಿಲ್ಲ, ನಿಮ್ಮ ಐ ನನ್ನ ಮಗ ನನ್ಗೆ ಏನು ತಂದ್ಕೊಡ್ನಿಲ್ಲ ಅನ್ಬಿಟ್ಟದ. ಅಲಸ್ನಣ್ಣು ಬಂಸ್ಕೊಂಡ್ 6 ತಿಂಗಳಾಯ್ತು ಜೋ ಜೋ ಜೋ, ನಿಮ್ಮ ಅಪ್ಪನ ತಿನ್ನವನು ತಂದ್ಕೊಡ್ನಿಲ್ಲ ಜೋ ಜೋ ಜೋ. ಮಾವನಣ್ಣು ಬಂಸ್ಕೊಂಡ್ 3 ತಿಂಗಳಾಯ್ತು ಜೋ ಜೋ ಜೋ, ನಮ್ಮ ಮತ್ತೆ ತಿನ್ನವಳು ತಂದ್ಕೊಡ್ನಿಲ್ಲ ಜೋ 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 ಅನ್ಬಿಟ್ಟು ಏನು ವಾಡ್ದು ಹಂಗೆಲ್ಲ ಜಗಳಾಡೋದು. ನಮ್ಮ ಏನ್ ಮಾಡ್ಬಿಟ್ಟು ನಾ ಗೊತ್ತಾ, ಊರ್ ಮುಂತಾರೆಲ್ಲ ಇದ್ನಾಡ್ತಿರು ಕನ್ಲ ದೊಂಬ್ರು ಬಂದ್ಬಿಟ್ಟು ಅಬಕಿ ಚಕ ಜುಬ್ಕಿ ಚಕ ಹಳುವ ನೋಡು ಪಳುವ ನೋಡು, ಕೈಯ ಬಿಡ್ದಿ ತಾಳ ಅದೊಂದು ಆಳು ಪಾಳು ತಿಂದೆ ಬಲ 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 ಬಪ್ಪನ ಬಂದೆ ಪುಗು ಹೊಂಡು ಹೊಗೆ ತುಂಬಿ ರೈಲಿ ದೀಪ ಹೋಗಿ ಅನ್ಕೊಂಡು ಅವ್ರು ಶುರು ಮಾಡ್ಬಿಟ್ರು ಕನ್ಲ. ಬೋ ಚಂದಾಗಿ ಹೇಳೋಣ ಬಿಡು, ನಿಮ್ಮ ಮೈ ತಿನ್ನವನು. ಅಯ್ಯೋ ನಮ್ಮ ಮೈನು ತಿನ್ಕಂದು 4 ಜನ ಅಮ್ಮ 4 ಜನ ಇದ್ದಿರು ಕಣ. ನನಗೆ ಎಲ್ಲ ಸೋತೋದ್ರು ಕಣೋ. 4 ಜನ? ಕಣ 4 ಜನ ಏನ್ ಸರಿಯೇ ಮಾಡಿಕ್ತಿದ್ರೆ ಏನಕ್ಕಂತ. ಅದೇನೋ ಹಳೆ ಗೋಡಗ್ ಮಣ್ಣು ಬೇಡ, ಮುತ್ಕನ್ ಗಿಟ್ಗೇಡು ಹಳೆ ಗೋಡಗ್ ಮಣ್ಣುಗೇಡು ಅಂದಂಗ ಏನ್ ಮಾಡಿದಲು. ಮಕ್ಳು ಇರೋದು ಸಾಕು, ಮನೆ ಕಟ್ ನೋಡು ಮಕ್ಳು ಎತ್ ನೋಡು ಅಂದಂಗ ಕಂದಲು. ಹಬ್ಬಕ್ಕಿಬ್ರು ತಂದು ಹಬ್ಬಕ್ ದುಡ್ಡಿಲ್ಲ ಅಂತ ಒಬ್ಳು ಮಾರ್ಬಿಟ್ನಂತ ಕಣ. ಆಮೇಲೆ ಇನ್ನೇನಾಯ್ತಪ್ಪ? ಅಯ್ಯೋ ಏನ್ ಹೇಳ, ಓದಿಕಂದ ನಾನು ಹೇಳ್ತೀನಿ. ನಾನು ಮಳವಳ್ಳಿ ಸಂತ್ಕ ಹೋಗುಮ ಅನ್ಕೋ ಓದ್ ಮುಖಂದ ಸಂತ್ಗ ಸಂತ್ಕ ಹೋಗುಮ ಅನ್ನತ್ಲ ಕಾಗಪುರ್ತಾವ ಮುನ್ಸ್ಕೊಂಡ್ ಹಾಕಂದ. ಓ ಮಳವಳ್ಳಿಲೋಗಿ ಸುಮ್ಮನಾದ್ನಲ್ಲ ನಾನು. ಮಾರಳ್ಳಿ ಚೊಜ್ಜವ ಮಳವಳ್ಳಿಲಿ ತಕೊಂಡಂಗೆ ಜಗಳಕ್ಕೆ ಬಂದ್ಬಿಟ್ಟಕಂದ. ಅದ ಹೆಂಗ? ಓ ಜಗಳಕ ಯಾಕೆ ಹೇಳಿ ಅಂತ ಮ್ಯಾಕ್ ಕರ್ಕ ಬಂದೆ. ನನಗೆ ಅತ್ತ ಕೊಡು, ನನಗೆ ಇತ್ತ ಕೊಡು, ಅತ್ತ ಕೊಡು ಇತ್ತ ಕೊಡು ಅಂತ ಶುರು ಮಾಡ್ಬಿಟ್ಟಕ. ನಾನು ತಕೋಗಿರೋದು ಬರೀ 3 ರೂಪಾಯಿ. ಓ ಆ ರೂಪಾಯಿ ನಾ ಏನ್ ತಕೊಡ್ನಪ್ಪ, ಅದು ಅವಳು ಬೇಕಂತ ಅದೇನ ಕ್ಯಾನ್ಗೆ ಹಾಕ್ತಾರಲ್ಲಪ್ಪ ಕ್ಯಾನೆ ಸರ ಅದಕ್ಕೆ ದುಡ್ಡೆಲ್ಲ ತರನೆ ನಾನೇ ದಾಸ ನಾಯಲ್ ಕೊಡ್ಲಿ ಕಾಸ ಅನ್ಕೊಂಡ್ ಅಂತ ಇಲ್ಲ ಅಂತ ಅಂದ್ರೂ ಜಗಳಕ್ಕೆ ಇರ್ಬಿಟ್ಟಕನ. ಜನಗಳ ಮುಂದ್ಗಡಿಯ ಏನ್ ಮಳವಳ್ಳಿ ಸಂತೆ ಅಂತಲ ಒಂದ್ ಮಾತ್ ನೆನಪಕ್ ಬತ್ತು. ಹೇಳು ನಮ್ಮ ಅಪ್ಪಿ ಅವಳು ತಿನ್ನಕನ್ ಕೇಳು. ಹೇಳಪ್ಪ. ಕೋಲೆ ಸುಯನಾರಿ ಕೋಲೆ ನಮ್ಮ ಕೋಲು ಪದವ ಕೇಳು ಬಾಲೆ ಅಂತಿದ್ನ. ಶುಕ್ರವಾರ ಮಳವಳ್ಳಿ ಸಂತೆ ಅದು ಮಾರೋದು ಮೂಲಂಗಿ ಕಂತೆ, ಅಯ್ಯೋ ನನಗೂ ನಿನಗೂ ಯಾಕಾದ್ರೆ ಚಿಂತೆ ಅದು ಸರಿ ಅಂತ ಹೇಳ್ತಿದ್ನ. ಹಂಗೆ ಶುಕ್ರವಾರ ಮಳವಳ್ಳಿ ಸಂತೆ ಅಲ್ಲಿ ಮಾರೋದು ಮೂಲಂಗಿ ಕಂತೆ, ನನಗೂ ನಿನಗೂ ಯಾಕಾದ್ರೆ ಚಿಂತೆ, ನಮ್ಮ ಮಾದೈನ ಕೈಲೆರಡು ಬೆಳ್ಳಿಯ ಕಂತೆ ಅಂದಂಗ. ಇನ್ಯಾಕಪ್ಪ ಸಂತೆಗಿಂತ ಸುದ್ದಿ ಎತ್ಬೇಡ ನನಗೆ. ಸಂತೆ ಚಿಂತಿಲ್ದ ನನಗೆ ಸಂತೆ ನಿದ್ದು ಬತ್ತು ಅಂತ ಅಂದಂಗ ಚಪ್ರದಟ್ಟಿ ಬಾವಾಡ ಚಡ್ಡಿ ಕಟ್ಕೊಂಡು ಓಡಾಡ ಅಂದಂಗ ನೀ ಯಾಕೆ ಹಂಗೆ ಮಾತಾಡಿ ಯಾಕಂತ ಕಟ್ಕೊಂಡು ಏನು ಮಾತಾಡ್ಲೋ ಅದೇನು. ಆಮೇಲೆ ಇನ್ನೇನ ಇನ್ನೇನು ಇಲ್ಲ ಕಂದಲೋ.
ಏನಿಲ್ಲ ಹೇಳ ನಾನು ಒಂದು ಕೂರಿಗೆ 3,300 ಆಯ್ತು ಅಂತ ಅಂದ್ರೆ ಅದ್ರ ಕೂದ್ರಿಗೆ ಏನ್ ಬೀಳ್ತು ಅಂತ ಒಬ್ಬ ಕೇಳನ ಕಣ. ಅಯ್ಯಯ್ಯ ನನಗೆ ತಾಪರ್ಸಾಡ್ಬಿಟ್ಟಿ ಕಣ. ಹಾ ಅದಕ್ಕೆ ನಾನು ಸುಮಾರಾಗಿ ಅರ್ಧ ಗಂಟೆ ಟೈಮ್ ಯೋಚನೆ ಮಾಡಿ ಒಂದು ಕೂರಿಗೆ 3,300 ಬಿದ್ದರೆ ಅದ್ರ ಕೂದಲಿಗೆ ಏನು ಬೀಳ್ತು ಅಂತಾನಲ್ಲ ಇವನು ಯಾರು ಅಂತ ಅನ್ಬಿಟ್ಟು ಅದ್ರ ಕೂದಲಿಗೆ ಕತ್ರಿ ಬೀಳ್ತು ಕಣ ಅಂದಿ ಕಣ. ಅಯ್ಯೋ ನೀನು ಕೂದ್ಲು ಕತ್ರಿ ಬೀಳ್ತು ಅಂದೆ, ನೆನೆ ದಿನ ನೆಡ್ತಿ ನನಗೆ ಕತ್ರಿ ಹಾಕ್ಬಿಟ್ಟಿದ್ದ ಕಣ. ಅದೇ ಹಾಕ್ಲಾ ಮಳೆ ಒಳಗೆ ಹೋದ್ನ. 600 ರೂಪಾಯಿ ತಕ ಹೋಗಿದ್ನ ನನ್ನ ಹಿಡ್ದು ಜೊತೆಲಿ ಬಂದಿದ್ಲ ಬಂದು ಏನು ಮಾಡ್ಬೇಕು? ಸುಮ್ಗಲ್ವ ಬರೋದು ಅವ ಸುಮ್ಮನೆ ಬರ್ಬೇಕು. ನಂಗೆ ಲಂಗ ಜಾಕೆಟ್ ತಕೊಡು ಊಟ್ಕೋಕ ಏನೂ ಇಲ್ಲ, ಸುಬದ್ಯ ಇಲ್ಲ. ಅಯ್ಯಯ್ಯ ಅದು ಇಲ್ವಾ? ಆಯ್ತು ಒಂದ್ ಮಿಡಿ ತಕೊಡು, ಒಂದ್ ಚಡ್ಡಿ ತಕೊಡು, ಒಂದ್ ಚೂಡಿದಾರ ತಕೊಡು, ಒಂದ್ ನಾಯಿದಾರ ತಕೊಡು. ನಾಯಿದಾರ ಅಲ್ಲ ಚೂಡಿದಾರ. ಚೂಡಿದಾರ ಕೇಳು. ಆಮೇಲೆ ಎಡ್ ಕೈಗೆ ವಾಚ್ ತಕೊಡು, ಬಲ್ ಕೈಗೆ ಬಳೆ ತಕೊಡು ಅಂತ ಶುರು ಮಾಡ್ನಕಲ್ಲ. ಎಲ್ಲ ಬೊಡ್ಡಿ ಎಣ್ಣೆ ಅಂತ ಅನ್ಬಿಟ್ಟದ. ನಾ ಏನ್ ಮಾಡ್ದೆ ಗೊತ್ತಲಾ? ಆ ಕೃಷ್ಣಪುರದ ಮಾಡೋನಲ್ಲ ಆ ರೆಕಾರ್ಡ್ನೇ ಆಗ್ಬಿಟ್ಟಿ. ಅದ್ ಹೆಂಗಲ್ಲ? ನೈಟ್ ಗಿಟ್ಟಿ ನಿನಗೆ ಕಮ್ಮಿ, ಅದು ಸಿಮೆಂಟ್ ಡ್ರಮ್ ನಂಗೆ ಕಾಣಿಸುತ್ತಮ್ಮಿ. ಮಿಡ್ಡಿ ಗಿಡ್ಡಿ ನಿನಗೆ ಕಮ್ಮಿ, ಅದು ಮೆಡ್ಗಣ್ಣವ್ರಿಗೆ ಸರಿ ಕಮ್ಮಿ. ನೀ ಎಡ್ಗೈಗೆ ವಾಚ್ ಕಟ್ಕ ಬಲ್ಗೈಗೆ ಬಳೆ ತೊಟ್ರೆ ಗಂಡನ್ಗೆ ಆರಾಯ್ಸ ಗೊತ್ತಿಲ್ವಮ್ಮೆ. ತಿರ್ಗಾಡಮ್ಮಿ ನನ್ನ ಮೇಲೆ ಕೋಪ ನಿನಗೆ ಯಾಕಮ್ಮಿ. ಓಹೋ ಏನಿಲ್ಲ, ನೀನ್ ಎಡ್ತಿ ತಿರುಗಿ ಬಿದ್ದೋಗು ಮಟ್ಕಾಡಿದ್ವಿ ಯಾಕನ್ಲ. ಇನ್ನಂಗೆ ಆಡುದು ಹೇಳೋ? ಏನಿಲ್ಲ, ಸಾಯಿ ಗಂಟ್ಲು ಸನ್ಕಟ ನೀ ಬಾಳ್ದೆಂದು ಅಂದಂಗ ಮನುಷ್ಯನ್ಗ ತಾಪತ್ರ ಇದ್ದೇ ಇರುತ್ತೆ. ಒಂದ್ ಸಟ್ ಕೇಳ್ತೀನಿ ಕೇಳಲ್ಲ? ಹೇಳೋಣ. ಶಿವನ್ಗ ಬೆಲಪತ್ರೆ, ನಾರಾಯಣಂಗ ಲಕ್ಕಿ ಪತ್ರೆ, ವಿಷ್ಣುಂಗ ತುಳಸಿ ಪತ್ರೆ, ಮನುಷ್ಯನ್ಗ ತಾಪತ್ರೆ ಅಂತಕನ್ಲ ಇರುದು ಗಾದಿ. ತಾಪತ್ರೆ ಯಾಕನ್ ಹೇಳು? ಅದಿಲ್ದೇ ಇತ್ತು ಅಂತಂದ್ರೆ ಆದದ್ದಲು ಅದಿದ್ದೇ ಇರ್ಬೇಕನ್ಲ ಏನಾರಾಗ್ಲಿ. ಅಯ್ಯೋ ನಮ್ಮೂರಲ್ಲಿ ಒಬ್ಬ ಮೊಜ್ಜಯ್ಯ ಮಾತಾಡ್ತಿದ್ನ ಕೇಳಲ್ಲ. ಹೆಂಗಣ? ಯಾವ ರೀತಿ ಮಾತಾಡ್ತಿದ್ನ ಗೊತ್ತಲ್ಲ? ತಯ್ಯೋ ತಮಾಸೆ ನೋಡು, ತಾಡ್ಗಿಪಟ್ಟು ಜನ ನೋಡು, ಕನ್ನಂಬಾಡಿ ಕಟ್ಟೆ ನೋಡು, ನರಸುಮೈನ ಹೊಟ್ಟೆ ನೋಡು, ತಾಕಿಣ್ಕಿ ಅಂತ ತಿನ್ನಕಲ್ಲ ಸುಮ್ಮನೆ ಕುಂತ್ಕಂದಿಯೇ. ಅವನಿಗೊಂಥರ ಸುಮಾನಕಲ್ಲ. ಯಾರ್ಯಾರ ಕಷ್ಟ ಯಾರ್ಯಾರ್ಗು ಅಂತಂದ್ರೆ ಅವನ್ತ ಒಂಥರ ಸುಮಾನಕಲ್ಲ. ನಿಮ್ಮೂರ್ ಗಂಡು ಬತ್ತಾದಲ್ಲ ಬರುದಿರ್ಲಿ. ಇನ್ನೊಂದು ಮಾತದ ಹೇಳ್ತೀನಿ ತಡೆ ಕೇಳ್ಕೊಂಡು ಹೊಂಟೋಗುವೆ. ಅದು ಏನಾಯ್ತು ಗೊತ್ತೇ? ಏನಾಯ್ತು? ಒಬ್ಬ ಅಣ್ಣ ಬತ್ತಿದ್ನ ಕನ್ಲ. ಬತ್ತಾ ಇರ್ತಲ ಎಲ್ಲಿಗೆ ಏನ್ಬಿಟ್ಟಿ ಕನ್ಲ. ಏನು ಇಲ್ಲೇ ಎಲ್ಲಿಗೆ ಅಂತೀಯಲ್ಲ ಅಂತ ಅನ್ನಕನ್ಲ. ಓಹೋ ಎಲ್ಲಿಗೆ ಏನದು ಬೋ ತಪ್ಪ ಅನ್ಬಿಟ್ಟು ಅವ್ನ ಇಂಚರ್ಯ ಓದಿಕನ್ಲ. ಅವನು ಬಸ್ ಹತ್ತದ್ನ ನಾನು ಬಸ್ ಹತ್ತಿ. ನಾನು ಬಸ್ ಹತ್ಬಿಟ್ಟು ಅವನು ಬಸ್ ಹತ್ಬಿಟ್ಟು ಒಂದೇ ಸೀಟಲ್ಲಿ ಕುಂತ್ಕೊಂಡ್ ಮುಖಂದ. ನಾ ಎಲ್ಲಿಗೆ ಅಂತ ಜಗಳ ಆಡ್ಬಿಟ್ಟು ನಾವು. ಆಮೇಲೆ ಕಂಡಕ್ಟರ್ ಬಂದ್ಬಿಟ್ರು ಎಲ್ಲಿಗೆ ಅಂತ ಕೇಳಿದ್ರೆ ಅಲ್ಲಿಗೆ ಮಳೆ ಒಳಗೆ ಅನ್ನಕಂದ. ನನಗೆ ಇಲ್ಲಿಗೆ ಅಂತ ಹೇಳಿದ್ರೆ ನಾ ಏನ್ಲ ಮಾಡ್ತಿದ್ಯ ಅವನ? ನೀ ಏನ್ ಮಾಡ್ತಿದ್ದ ತಕ್ಕಪ್ಪ? ಅದಲ್ಲಿ ನಿಮ್ಮೂರ್ ಗಂಡು ಬತ್ತಾದ ಗಳಿಗೆ ಸಿದ್ದನ್ ಮಂಗ. ಅವನ್ ಯಾರ್ಲಾ? ಅವನೇ ಗಳಿಗೆ ಸಿದ್ದನ್ ಮಂಗ. ಬಳಾಂಗ್ ಸಿದ್ದ. ನೀ ಯಾವಾಗ ಬರ್ತೀಯ ಇನ್ನು? ನಾನು ಅಟ್ಕೋಗಿದ್ ಬತ್ತೀನಿ. ಹೊಸಿ ಬಿಡಿ ತಕ್ಕಂದು 8 ಆಣಿಗೆ 3 ಜನ ಸೇದುಮ ಹೋಗ್ನಾ? ಹೋಗ್ಬಿಟ್ಟು ಬಾಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ ನಿನಗೂವೆ. ಯಾರ್ಗ್ಲ ಒಳ್ಳೇದ್ ಮಾಡುದು? ಅದೇ ಆ ನೆನ್ಮಕ್ಳು ಮಂಕ್ ಮುಂಡತ್ ಕಕ್ಕನ ಬಲ. ಏನಪ್ಪ ಚಂದಾಗಿದ್ದೀಯ ಅಲ್ದರ? ಅಲ್ದರೇನ್ ಬಿಡಪ್ಪ. ಅದಕ್ಕೆ ಹೇಳ್ತೀನಿ ಕೇಳು ಒಂದು ಮಾತಾ. ಏನ್ ಹೇಳ್ತೀನಿ ಗೊತ್ತಾ? ಆಯ್ಸ್ತಿ ಮಡಗಿರೋರ್ಗೆ ಆಯ್ಸ್ತಿದೆ ಚಿಂತೆ, ದುಡ್ಡು ಮಡಗಿರೋರ್ಗೆ ದುಡ್ಡುಂದೇ ಚಿಂತೆ. ಈ ನಂಟ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅನ್ನೋಕೆ ಅವ್ರದೇ ಚಿಂತೆ. ಆದ್ರೂ ದರಿದ್ರಿಗೆ ನಾನಾ ತರ ಚಿಂತೆ ಕಲ್ಲ. ಏನಾರ ಕೈಲಿ 2 ಕಾಸು 3 ಕಾಸು ಸಿಕ್ಬಿಟ್ರೆ ಹಂಗಕನ್ಕಂತ ಏನ್ ಮಾತಾಡಿ ಒಂದು ಹೇಳ್ತೀನಿ ಕೇಳು. ಕಾಗಪುರದಿಂದ ಹಂಗೆ ಬರ್ತಾ ಇದ್ದಿ. ಆ ಸತೀಶ ಅಂತ ಅದೇ ನಂಜುಂಡಣ್ಣರ ಸತೀಶ ಆಟೋ ರೋಕಿಸ್ತಲ್ಲಿ ಬತ್ತಿದ್ನಕನ್ಲ. ಬರ್ತಾ ಇರುತ್ತಲೆ ನಾ ಏನ್ ಮಾಡ್ತೀವಿ ಗೊತ್ತಕಂತ, ಎಷ್ಟಪ್ಪ ಚಾರ್ಜು ಅಂತ ಅಂದಿ. ಒಬ್ಬೊಬ್ಬನು 3 ರೂಪಾಯಿ ಸಂಧ್ಯಾ ಐತ್ಲೆ, ಓತರ 7 ರೂಪಾಯಿ ಅನ್ನ. ಹಂಗಲ್ಲ ಕಣಪ್ಪ, 7 ರೂಪಾಯಿ 3 ರೂಪಾಯಿ ಏನೋ ಸರಿ ಕಣಪ್ಪ. ನಿಮ್ಮ ಆಟೋ ರೋಕಿಸ್ತವ್ರು ಬಸ್ನವ್ರು ಎಲ್ಲ ಮಾಡೋದು ತಪ್ಪಲ್ವಾ ಅಂತ ಅಂದಿ ಕಣ. ತಪ್ಪಲ್ವ ಅನ್ನೋತ್ಲ. ಆಮೇಲೆ ನಾ ಅದು ಹೆಂಗೆ ಅನ್ನಕನ ಹಂಗಲ್ಲ ಕಣ. ನೀನು 7 ರೂಪಾಯಿ 3 ರೂಪಾಯಿ ಅಂತ ಹೇಳ್ತೀಯಲ್ಲ, ದಪ್ಪಗಿರೋರು ಸಣ್ಣಗಿರೋರಿಗೆಲ್ಲ 7 ರೂಪಾಯಿ 3 ರೂಪಾಯಿ ಅಂತ ಅಂತೀಯಲ್ಲ, ಅದು ಯಾವ ಲೆಕ್ಕವಣ ನಿಂದು ಅಂದು. ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ, ಕಾಲದಿಂದ ಬಂದಿರೋದು ಅಂತ ಅನ್ನ. ಆ ಊರ್ ಮುಂದೆ ರಂಗದ ಕಡೆ ಏನ್ ಮಾಡವನ ಗೊತ್ತಲಾ? ಅದೇನ್ ಮಾಡನ? ಆ ಸ್ವಾಮೀಜಿ ಇದ್ನಲ್ಲ, ಸ್ವಾಮೀಜಿ ಗೊತ್ತಿಲ್ಲ ನಿನ್ಗ? ಹೇಳು. ಆ ಸ್ವಾಮೀಜಿ ಒಂದ್ ಹುಡ್ಗ ಹೋಯ್ತಿಂದಂತ ಕನ್ಲ. ಆ ಹೋಯ್ತಿದ ಹುಡ್ಗನ್ಗ ಓ ಮರಿ ಬಾಪ ಇಲ್ಲಿ ಅನ್ಬಿಟ್ಟು ಏನ್ ಮಾಡೋಣ, ಕೋಳಿ ಮರಿ ಹುಡ್ಗನ್ಗ ತಂದ್ಬಿಟ್ಟು ತೇರ್ತಾ ಬಿಡ್ತೀನಿ ಬಾರಪ್ಪ ಇವತ್ತು ನಾನು ಪೂಜೆ ಮಾಡೋನಿ ಅನ್ಬಿಟ್ಟು ಮಾಡ್ತಾವನ ಕನ್ಲ. ಆಗ ಹೋಗಿ ಆ ಹುಡ್ಗನ್ಗ ಕೊಟ್ನ ಕನ್ಲ ತೇರ್ತಾವ. ಅದು ಉಪ್ಪು ಅನ್ಕ ಬಂದ್ಬಿಡ್ತು ಕನ್ಲ. ನಾನು ಅಂಗಡಿ ತಾವ್ ನಿಂತಿದ್ನಲ್ಲ, ಏನ್ರಿ ಸ್ವಾಮಿ ನಿಮ್ಮ ಸ್ವಾಮೀಜಿ ಅನ್ಬಿಟ್ಟು ಊರಲ್ಲಿ ಇದ್ಕೊಂಡು ಇಂಥ ಕೆಲಸನ ಮಾಡುದು ಅನ್ಬಿಟ್ಟು ಬೋದಿ. ಆಗ ಊರವ್ರೆಲ್ಲ ಸೇರ್ಕೊಂಡ್ ಅವ್ನ್ ಉಗಿದ್ರು ಕನ್ಲ. ಯಾಕಲ ಉಗಿದ್ರು? ಅವ್ನು ಕೊಚ್ಚೆ ನೀರು ಕುಡಿಸ್ಬಿಟ್ಟಿದ್ನಕಲ್ಲ. ಸರಿಲ್ಲ, ಇದು ಸರಿಲ್ಲ ಕನ್ಲ. ಮನುಷ್ಯನಿಗೆ ಇದು ಮನ್ಸನ್ ಸರಿ ಇಲ್ಲ. ಆದ್ರೂ ಏನ್ ಮಾಡ್ಲಿಲ್ಲ ಅಂತ ಸ್ವಾಮೀಜಿಗಳು ಕಟ್ಕಂದ್ರೆ ಅಂತವ್ರಿಗೆ ಪಂತವ್ರ ನೀ ಕಟ್ಕೋಕ್ ಹೋಗ್ಬೇಡ.
ಅದೇನ್ ಅಂತಿದ್ದಲ್ಲ ಒಂದ್ ಸಟ್ ಕೇಳು. ನಮ್ಮ ಹುಡುಗ ಇಸ್ಕೋಲ್ಗೆ ಹೋಗಿದ್ನಕ್ಕಂದ್ರೆ ಇವತ್ತು ಇಸ್ಕೋಲ್ಗೆ ಹೋಗಿದ್ದಾಗ ಪಾಠ ಹೇಳ್ಕೊಡ್ತಿದ್ರಂತ ಅವರು. ಪದ್ಯವ ಆ ಪದ್ಯ ಹೆಂಗಿತ್ತು ಗೊತ್ತೇಂದ? ಅದ್ ಹೆಂಗಿತ್ತು ಹೇಳು ಒಂದ್ ಸ್ವಾಮಿ ದೇವನ ಲೋಕ ಪಾಲನ ತೇನ ಮೋಸ್ತುತ್ತೆ ಅಂದಂತಕಂದ ಮೇಷ್ಟ್ರು. ಅಂದಾಗ ಏನ್ ಮಾಡ್ತಂತ ನಮ್ಮ ಹುಡ್ಗ ಗಲಾಟಿ ಮಾಡ್ತೀನಂತ ದಂಡಲ್ ಕುಂತ್ಕೊಂಡು. ಅದ್ಯಾಕ್ಲಾ? ಸ್ವಾಮಿ ದೇವನ ಲೋಕ ಪಾಲನೆ ಏಲ ಮೂಸುತ್ತೆ ಅನ್ನಕಂದ. ನೋಡ್ಲಾ ಅವನ್ ಬುದ್ಧಿಯ ಯಾವ ರೀತಿ ಆಡಿದನು. ಅದು ಸರಿ ಯಾಕಲ್ಲ ಅವನ್ ಆಡಿರೋದು. ಅಲ್ಲ ನಮ್ಮ ಮಾತಾಡ್ತಿದ್ದ ನೋಡ್ಬೇಕಾಗಿತ್ತು ಕಲ್ಲ ಸೋನ್ಗಳಲ್ಲಿ. ಅದು ಹೆಂಗ್ ಮಾತಾಡ್ತಿದ್ದ ಅಲ್ಲೂ ಒಂದು ಇಲ್ಲ ಕಂದ. ನಾನು ಊರ್ಗ್ ಹೋಯ್ತಾ ಬರ್ತಾ ಇದ್ದೆ. ನಾನು ಊರ್ಗ್ ಹೋಗ್ತೀನಿ ನಾಳಕ್ಕೆ ಅಂತ ಹೇಳ್ಬಿಟ್ಟು ಇವತ್ತೇ ಹೊಂಟೋದ್ನಲ್ಲ. ಹೆಂಗ್ ಬೋದವಳ ಗೊತ್ತಲ್ಲ. ಅದ ನಮ್ಮ ಅಮ್ಮನೊಂದ್ ಹೇಳಿ ನಮ್ಮ ಅಮ್ಮ ನನ್ಗೆ ಹೇಳ್ದಕ್ಕನ್ಲ. ಅಲ್ಲೂ ಒಂದು ಇಲ್ಲ ಕನ್ಲ. ಅಮ್ಮನಾಗಮ್ಮ ಜಲ್ಗೊಂಡ ಕಾಣಲ್ಲ ನಾನು. ನಾನು ಆಗ್ಬಿಟ್ಟಿಂದ ತರ್ಕು ಸಾಕಾಯ್ತಲ್ಲ. ಜಲ್ಲಮ್ಮ ನೋಡ್ದೆ ನಾನು ಮರ್ದಕ್ಕಿಯ ಗಂಗ ಚೆನ್ನಾಗೋಗ್ದಾನ ಕಾಂತ ಚೆನ್ನಾಗೋಗ್ದಾನ ಏನಪ್ಪ ಮಾಡ್ದೆ ಅಂತ ಮಾತಾಡಿ ಅವಳಿಗೂ ನೀರು ಕುಡ್ದವಳಕನ. ಏನ್ ಮಾಡಿ ಅದಕ್ಕ ನಾ ಮೈ ಕುಂತ್ಕ ನಾ ಮೈ ಅಂತ ಅಂದವನೆ. ಅದೇಕ್ಲ ಹಂಗಾಡಳು ಅವಮ್ಮ ಸುಮ್ ಕುಂತ್ಕೋ ಅಂದ. ಏನಪ್ಪ ಮಾತಾಡೋಳು ನನಗ್ ತಲೆ ಚಿಟ್ಟನುತ್ತೆ ಕಣಪ್ಪ ಅನ್ಕಂದ ಅವನ್ ಮಾತಾಡವನಕಂದ. ಇಬ್ರಿಗೂ ಸೆಟ್ ಆಗದ್ ಜಗಳಕ್ಕೆ ಎರಗ್ಬಿಟ್ಟವ್ರೆ ಯಾಕೆ ಕೇಳಿಯ. ನಾನು ಕಟ್ಕೊಂಡ್ ನಿನಗೇನು ಅಂತ ಅಮ್ಮನದು ಕಣ. ನಿನ್ನೆಲ್ಲ ಮಾತಾಡ್ಸ ನಾನು ಅಂತ ಅವ್ ಶುರು ಮಾಡ್ಬಿಟ್ಟವಳಕನ. ಹಂಗ್ ಶುರು ಮಾಡ್ಬಿಟ್ಟು ಜಗಳಕ್ಕೆ ಎಂಟ್ಬಿಟ್ಟಿದ್ರು ಕನಕ ಅಂತ ಇಬ್ರು. ಕೇಳಿ ಅವತ್ ಸತ್ತೋಗಿತ್ ಗೊತ್ತಿಲ್ಲ. ಯಾರು? ಅವಮ್ಮ ಹೇಳು. ಸತ್ತೋಗಿದಾಗ ಏನ್ ಮಾಡಿದ್ನ ಗೊತ್ತಾ? ನನ್ನ ಸಾವಿಗೆ ಹೇಳು ಕರ್ಕೋದ್ರಲ್ಲ. ಕರ್ಕೋದಾಗ ಏನ್ ಮಾಡೋದು ಒಂದ್ ಹುಡುಗ ಸೆಕೆಂಡ್ ಇಯರ್ ಓದಿದಾನಂತ ಕಂದ. ಅದು ಸೆಕೆಂಡ್ ಇಯರ್ ಅದು ಗೊತ್ತಿರ್ಲಿಲ್ಲ. ಅಮ್ಮ ಕಾಲೇಜ್ಗೆ ಹೋಯ್ತಂದ. ನಡುಮೂರ್ಖ ಅಮ್ಮ ಏನ್ ಬರ್ದವನ ಗೊತ್ತಾ? ಕಾಗಪುರ ಅಂದ್ರ ಗುಬೆಪುರ ಅಂತ ಬರ್ದವನ ಕಂದ. ಅದು ಸರಿ ಯಾಕಂದ. ನಾನು ಕಾಗಪುರದಲ್ಲಿ ಕೇಳಿದ್ರೆ ಇಲ್ಲಿ ಯಾವ್ದು ಇಲ್ಲ ಗುಬೆಪುರ ಅಂತ ಅವ್ರ. ಅವ್ನಿಗೇನ್ ಬುದ್ಧಿ ಇದ್ದಲ್ಲ ಅಷ್ಟು ಓದಿ ಏನಿಲ್ಲ ಅವ್ನಿಗೆ ಗೊತ್ತಿದ್ದದು. ಅವ್ನಿಗೆ ಬುದ್ಧಿ ಇಲ್ಲ ಕಂದ. ನಿಜವಾಗ್ಲೂ ಹೇಳ್ಕೋಬೇಕು ಅಂದ್ರೆ ಮಳವಳ್ಳಿಗೆ ಓದಿ ಕಂದ. ಮಳವಳ್ಳಿ ಅಂತ ಬರೀ ಅಂದ್ರೆ ಮೆಳ್ಳಳ್ಳಿ ಅಂತ ಬರ್ದವನ. ಅದು ಸರಿ ಯಾಕಂದ. ಊರ್ನ ಹೆಸರುಗಳು ಚೆನ್ನಾಗಿ ಬರ್ದವನೆ. ಏನ್ ಇವತ್ತು ಹುಡುಗರು ಓದಕ್ ಬರುದಿಲ್ಲ ಏನಂದ್ರೆ ಏನಿಲ್ಲ. ಏನ್ ಹೆಂಗೆಂಗೋ ಬರೀತಾರ ಅಕ್ಷರ ಏನೇನೋ ಲ್ಯಾಟಿನ್ ಭಾಷೆ. ಅದೇನೋ ಸರಿ ಕಣಪ್ಪ ನೀ ಹೇಳುದೇನೋ. ಆಗು ಸಾಲ ಆಯ್ತದ ಕಾಯಿಸ್ಲೆ ಕಾಯಲ್ಲ ಅಂದಂಗ ನೀ ಆಡು ಮಾತು ಸರಿಯೇ ಎಲ್ಲ ಸರಿಯೇ. ಹಿಂಗೆ ಏನಾಗೋಯ್ತು ಗೊತ್ತಾ? ಒಬ್ಬ ನಮ್ಮ ಮನೆ ಪಕ್ಕದಲ್ಲಿ ನಂಟ್ರು ಬಂದಿದ್ರು ಕಂದ. ನಂಟ್ರು ಬಂದಿರತ್ಲೆ ಏನಾಗೋಯ್ತು ಗೊತ್ತೇ? ಅಲ್ಲಿ ಪಾಯಸ ವಡೆ ಮಾಡಕ್ಕೆ ಗಂಡ ಎಲ್ಲ ತಕೊಬಂದು ಕೊಟ್ಬಿಟ್ಟು ಹೋಗಿದ್ನ. ಪಾಯಸ ವಡೆಯ ಎಡ್ತಿ ಏನಂತ ಅಂದ. ಏನೇ ನಂಟ್ರು ಬಂದವ್ರೆಲ್ಲ ಅಂತ ಅಂದಾಗ ಅಮ್ಮ ಕಾಳು ಕಡ್ಡಿ ಎಲ್ಲ ತಕೊಬಂದು ಕೊಟ್ಬಿಟ್ಟು ಹೋದಾಗ ಅಬ್ಬ ಆಯ್ತು ಮಾಡೋಕಿಲ್ವಾ ಹೋಗುವಾಗ ಇಮೇನಂತ ಅನ್ಬಿಟ್ಟು ನಾನು ನಂಟ್ರ ಕರ್ಕ ಸರಾಗಿರಪ್ಪ ಕುಡಿಕ ಕರ್ಕೊ ಹೋದ್ನಲ್ಲ. ಅವಾಗನ್ನ ಪಾಯಸ ಮಾಡಿ ವಡೆ ಇಡೆ ಅನ್ಬಿಟ್ಟು ಹೋದ್ನಕ್ಕನ. ಇವೇನ್ ಮಾಡೋಳ ಪಾಯಸ ಕಾಯಿಸ್ಬಿಟ್ಟು ಮನೆಗೆಲ್ಲ ಹಾರಾಕ್ಬಿಡ್ತೆ. ದಯನ್ ಕೊತ್ತಿಗೆರಡು ಆ ಕೊತ್ತಿ ಬಿರ್ಕೆರಡು ಆ ಇಲಿ ಬಿರ್ಕೆರಡು ಅಲ್ಲಿಗೆ ಇಲ್ಲಿಗೆ ವಡೆನೆಲ್ಲ ತೂದ್ ಇಟ್ಬಿಟ್ಟೊಳಕಂದ. ಗಂಡ ಬಂದ್ ನೋಡ್ತಾನೆ. ಪಾಯಸ ಕಾಯಿಸ್ ವಡೆ ಇಟ್ಟಿದ್ಯೇಮಿ ಅಂತ ಅನ್ನಕನ. ಹಂಗಂದೇಟ್ಕಬ್ಬ ಹ್ಞೂ ಕರೆಯ ಅಂತ ನೋಡಿದ್ರೆ ಬಟ್ಲಲ್ಲಿ ಗಿಟ್ಲಲ್ಲಿ ಒಂದೂ ಇಲ್ಲ. ಎಲ್ಲ ದೈನ್ ಗೊತ್ತಲಿ ಎಮ್ಮೆ ಗೊತ್ತಲಿ ಆಡಂಗ್ ಗೊತ್ತಲಿ ಎಲ್ಲ ಇಟ್ಟಾಡ್ತಾಬೇಕನ. ಯಾಕಂದ್ರೆ ಅವ್ನು ಹೇಳಿದ್ನಲ್ಲ ಹಂಗಲಕನ ಬೊಡ್ಡಿ. ನಾ ಹೇಳುದು ಸರಿ ಕನ ಅಂತ ಅಂದ್ರೆ ದೇಶದಲ್ಲಿ ಹಿಂಗ್ ಹೇಳ್ತೀಯಲ್ಲ ಕಸವ ರಸ ಮಾಡ್ಕ ತಿಂತಾರೆ. ನೀನ್ ಹಿಂಗ್ ಮಾಡಿದೀಯಲ್ಲ ಅಂತ ಅಂದಾಗ ಅವೇನ್ ಮಾಡ್ದಾಗ ಗೊತ್ತೇನೋ? ಆದಿ ಕಸ ಬೀದಿ ಕಸ ಎಲ್ಲ ಗುಡಿಸ್ಬಿಡ್ತಕನ. ಕಸವ ರಸ ಮಾಡ್ತಾರೆ ಅಂತ ನಾನು ಗಂಡೇಳನ ಏನ್ಬಿಡ್ತಕನ. ಆದಿ ಕಸ ಬೀದಿ ಕಸ ಎಲ್ಲ ತುಂಬಿಡ್ತಕನೋ. ಮಾಡ್ಕೊಳಕ್ ಹಾಕಿ ಚೆನ್ನಾಗಿ ಬೇಯಿಸವಳೆ. ಓಹೋ ಏನೋ ಇವಳಿಗೇನೋ ತಲೆ ಕೆಟ್ಟದೆ ಈ ಬೊಡ್ಗೆ ಏನ್ ಕತೆ ಅಮ್ಮ. ಹಂಗಲಕನ ಬೊಡ್ಡಿ ಮನೆನೇ ಒತ್ ನೀಸುರಿಲ್ವಾ ಅಂತ ಅಂದವನಕನ. ಅದ್ ಕೇಳಿಸ್ಕೆ ಏನ್ ಮಾಡೋಳೆ ನೋಡ್ಬಿಟ್ಟು ನನ್ನ ಗಂಡ ಮನೆ ಒತ್ ನೀಸು ಅಂತ ಅಂದವನಲ್ಲ. ಹೆಂಗೆ ಅಂತ ಅನ್ಬಿಡ್ತಕನ. ವಚ್ಚರಿ ಸೂರು ಬಿದ್ಕಂದಂಗ ಆಗಿತ್ತಲ್ಲ. ಅದ್ ಎತ್ ನಿಲ್ಸವಳೆ. ಅದಕ್ಕೇನ್ ಮಾಡ್ಬಿಟ್ಟವಳೆ ತಲೆದಿಂಬ ಸುತ್ತಬಿಟ್ಟೊಳಕನ. ಸುತ್ತಬಿಟ್ಟು ತಲೆ ಮೇಲೆ ಮಡಿಕತ್ತೆ. ವಚ್ಚರಿ ಹಿಡ್ಕ ನಿಂತೊಳೆ ನಾಡ ಮಾರಮ್ಮನಂಗ ನೋಡ್ಬೇಕಾಗಿತ್ತು ಕಂದ. ಓಹೋ ನಾನೇನು ಇಲ್ಲ. ಹೋ ಇವ ಬಂದ ಇವ್ ನಿಜವಾಗ್ಲೂ ಇವ್ ಮಾರಿಯ ಇವ ಹಿಂಗ್ ಒತ್ಕ ನಿಂತವಳೆಲ್ಲ. ಮನೇಲಿ ಮಾರಿ ಕುಂತವ್ರಂಗ ಹಿಂಗ್ ಒತ್ಕ ನಿಂತವಳೆಲ್ಲ. ಇದು ಯಾ ಮುಂಡೆ ಇವ ನಾನು ನೆಡ್ತಿ ಆಗೋದ್ಕಿಂತ ಎಲ್ಲಾರ ಎದ್ಬಿಟ್ಟಾರ ಆದದು ಹಂಗೆ ಹಿಂಗೆ ಏನ್ಕ ನಾನು ಬೈಕ ಸುಮ್ಮನೆ ಅಲ್ಲಿಕಂದ. ಅವಳಿಗೇನ್ ಬುದ್ಧಿಗಿದ್ದಿ ಇತ್ತು ಇಲ್ಲೂಲ. ಅದೇನೋ ಇಲ್ಲ ಕಂದ್ಲ ಅವಳಿಗೆ. ಅದೇನ ಗಂಡ ಹೊಡ್ದಂಗಲ್ಲ ಹೆಡ್ತಿ ಎತ್ತಂಗಲ್ಲ ಅಂದಂಗ ಕಂದ್ಲ. ಈ ಮಳೆ ಬೇರೆ ಅವತ್ತು ಮೊನ್ನೆ ಮಳವಳ್ಳಿ ಮಹಾಲಕ್ಷ್ಮಿ ಟ್ಯಾಕ್ಸ್ಗೆ ಹೋಗಿದ್ನಲ್ಲ. ಹೋಗಿದಾಗ ಸಂಪತ್ತಿಗೆ ಸವಾಲ್ ಹಾಕಿದ್ರು ಕಂದ. ಸಂಪತ್ತಿಗೆ ಸವಾಲ. ನಾನು ಬಾಲ್ಕನಿಲ್ ಕುಂತಿದಿಕ್ಕಲ್ಲ. ಅವನೇನ್ ಮಾಡೋಣ ಯಾವ್ರವನ ಒಬ್ಬ ಬಂದು ಇಂಚರ್ ಕುಂತ್ಕೊಂಡವನ ನನ್ನ ಇಂಚರಿ. ಅವನೇನ್ ಮಾಡೋನ ವಜ್ರ ಮುನಿಗೂ ರಾಜ್ಕುಮಾರ್ಗೂ ಫೈಟ್ ಆಯ್ತದಲ್ಲ. ಫೈಟ್ ಆಗೋ ಸಮಯದಲ್ಲಿ ವಡ್ಡಿ ಅಂತ ಅವನ ಕಂದ. ಅದು ಸರಿ. ವಡಿ ಅಂತಿದಾಗ ಏನ್ ಮಾಡಿದ್ರು ಇಂಚರ್ ಕುಂತಿದ್ದವ್ರು ನಾನು ಅವರೆಲ್ಲ ಸೇರ್ಕ ಚೆನ್ನಾಗಿ ಹಿಡ್ದಿ ಅವನ್ಗ ವಡ್ಡಿ ಅಂತ. ಅಯ್ಯೋ ನಾನ್ ಹಂಗಲ್ಲ ಸ್ವಾಮಿ ಅಂದದ್ದು. ನಾನು ಪಿಕ್ಚರ್ ಅಲ್ಲಿ ಹೊಡಿ ಅಂದೆ. ಅದು ಸರಿಯಲ್ಲೋ ನೀನ್ ಮಾಡಿದ್ದು ಸರಿ ಕನ್ಲ. ಏನಾರಾಗ್ಲಿ ಆ ಫಿಲಮ್ ನೋಡ್ತಿದ್ನ
ಅವನೇನು ಅವ್ನ ಜ್ಞಾಪನ ಶಕ್ತಿಗೆ ಬತ್ತು ರಾಜ್ಕುಮಾರ್ ಅಣ್ಣನಿಗೆ ಹೊಡೆದು ಬಿಡ್ತಾರಲ್ಲ ವಜ್ರ ಮುನಿ ಅಂತ ಅಂದ್ಬಿಟ್ಟು ಅವ್ನಿಗೆ ಹಾಕ್ರಿ ಅಂತ ಹಂಗಂದ. ಅದಕ್ಕೇನು ತಪ್ಪು? ಅದಕ್ಕೇನು ತಪ್ಪಿಲ್ಲ. ಮೂದೇವಿ ಕೈ ಹಿಡಿತಾವಿಂದ ಮೂಗಳ ಅವರೆಕಾಳು ತಿನ್ನಿಲ್ಲ, ಮೂಗಳ ರಾಗಿ ಹಿಟ್ಟುಣ್ಣಿಲ್ಲ ಅಂತ ಕಂದಲು. ಯಾರು ಕಟ್ಕೊಂಡ್ ಏನು ಏರು ಕಟ್ಕ ಹೊಲವಳು ಅಂತ ನೀನು ಅದಕ್ಕೆ ಎಲ್ಲವೇ ನೋಡ್ಕೋಬೇಕಲ್ಲ. ಕಷ್ಟ ಸುಖ ಅನ್ನೋದೆಲ್ಲ ಗೊತ್ತಾಗ್ಬೇಕು. ಇನ್ನು ನಿನ್ಗೂ ಏನಾರ ಆಗ್ಲಿ ನಾನೊಂದು ಹೇಳ್ತೀನಿ ಕೇಳು. ಕಾಚಕ್ಕಿ ಕಮ್ಮಿ ದೊಡ್ಡವ, ಎದ್ದೇಟ್ಗೂ ಒಲೆ ಮೇಲೆ ಬಿದ್ದಿ ಕನವ, ಕೊತ್ತಿಮರಿ ಬಾಳೆ ಹಿಡ್ಕೊಂಡ್ ಎದ್ದಿ ಕನವ ಅಂತ ಅದೊಂದು ಇದು ಕನದಲ್ಲೋ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಗಾದಿ ಎಷ್ಟು ಅಂತ ಆಡುದಲ್ಲೋ, ಗಾದಿ ನಿಂಗಣ ಅಂತಾರ ನನ್ನ. ಆದ್ರೂ ಇನ್ನೊಂದು ಹೇಳ್ತೀನಿ ಕೇಳು. ಒಂದ್ ಜೋಕ್ಸ್ನ ಹೇಳ. ತರಗ್ ತಿನ್ನೋನ್ ಮನಗೆ ಹಪ್ಳಕ್ ಹೋದ್ರೆ ನಿನ್ನೆ ತಿಂತೀನಿ ಬಾಬೊಡ್ಡಿ ಅಂದಂಗ ಆಯ್ತು ಕಂದಲ್ಲೋ. ಹೇಳು. ಏನ್ ಹೇಳಪ್ಪ ನೀನೊಂದ್ಸಟ್ ಹೇಳ ಮಾರಯ್ಯ. ಹೇಳ್ತೀನಿ ಕೇಳ. ಹೇಳಪ್ಪ ಅದೇನು? ಒಂದ್ ದನಿನ ಹೆಸರು ದೊಣ್ಣೆ ಅಂತ ಕಟ್ಕಂದ್ರಂತ. ದೊಣ್ಣೆ. ಇನ್ನೊಂದು ಉಳು ದನಿನ ಹೆಸರು ನಂಟ ಅಂತ ಕಟ್ಕಂದ್ರಂತ. ನಂಟ. ಒಬ್ಬ ಗಣ್ಣ ಹೆಸರ ಒಡೆ ಅಂತ ಕಟ್ಕಂದ್ರಂತ. ಎಡ್ತಿ ಹೆಸರ ಪಾಯಸ ಅಂತ ಕಟ್ಕಂದಂತ. ಕೊತ್ತಿ ಹೆಸರ ಕಳ್ಳ ಅಂತ ಕಟ್ಕಂದಂತ. ಸರಿ. ಆ ದನಗಳು ಏನ್ ಮಾಡಿದ್ನಂತೆ, ಉಳು ಕಟ್ಕ ಹೋದ್ನಂತ ಕಂದ. ಅದು ಉಳುಕ ಹೊಲ ಚೆಲುಕ. ಅತ್ತಿಂದ ಒಬ್ಬ ನಂಟ ಬಂದಂತ ಅವ್ರ ಮನೆಗೆ. ಬಂದ್ಬಿಟ್ಟು ಏನಣ್ಣ ಚೆನ್ನಾಗಿದ್ಯಣ್ಣ ಅನ್ನಂತ. ನಡಿ ಮನೆಗೆ ಇಲ್ಲೇ ಹಾಕಿದ್ಯಾ ಪಾಯಸದೇ ಅನ್ನಂತ. ಹತ್ತರಿಕೆ ಒಳ್ಳೆ ಊಟ ಅನ್ಕೊಂಡ್ ಬಂದವ. ಪಾಯಸ ಅಂದೇಟ್ಗೆ ಅವನ್ಗ ಆಸೆ ಆಗ್ಬಿಡ್ತಂತ. ಆಗ ಮನೆಗೆ ಹೋದ್ನಂತ. ಒಡೆ ಅಲ್ಲೇ ಇತ್ತಲ್ಲ, ಇನ್ನೇನೋ ಬರ್ತದ ಬಾಪ ಕುಂತ್ಕೋ ಅಂತ ಅಂದಂತ. ನೋಡ್ಲ ಅವನ ಆಸೆ ಎಷ್ಟಿರ್ಬೋದು. ದನ ಏನ್ ಮಾಡದಂತ ಉತ್ತಾಯ್ತಂತೆ. ಮನೆ ಗಟ್ಕ ಬತ್ತಿದಾಗ ಯಾರೋ ಒಬ್ಬ ಛತ್ರಿ ಹಿಡ್ಕ ಹೋಯ್ತಿಲ್ಲ. ಛತ್ರಿ ಹಿಡಿತಕ್ಕ ದನ ಕಿತ್ಕ ಹೊಂಟೋಯ್ತು ಒಂದು. ಅದೇ ಹಿಡಿದ್ರು ಒಂದ್ ಇಡೀ ಬಿಟ್ರು ಒಂದ್ ತೆಬ್ಬು ಛತ್ರಿ. ನಂಟ ಅನ್ನೋ ದನ ಮನೆಗ್ ಬತ್ತಂತ. ದೊಣ್ಣೆ ಅನ್ನೋ ದನ ಎದ್ಬಿಡ್ತು. ಎದ್ಬಿಟ್ಟಾಗ ಪೈಸ ನಂಟ್ ನಿಡ್ದ್ ಕಟ್ಟಾಕೋ ದೊಣ್ಣೆ ಹುಡಿಕ ಬತ್ತೀನಿ ಅನ್ನ. ಇವನಿಗೆ ಒಳಗೆ ಗಡಗಡ ಅನ್ಬಿಟ್ಟದಕ್ಕ. ಅವನ್ಗೆ ಎದ್ರು ಕುಟ್ಬಿಡ್ತು ಕಲ್ಲ. ಒಳಗೆ ಅಂತ ಮಾತ್ ಕೇಳಿದ್ರಿ ಇನ್ನೇಂಗ್ಲ. ಇದೇನಪ್ಪ ಹಿಂಗಂದ್ರು ಈಗ ಹಿಂಗಂತವ್ರೆ ಅನ್ಬಿಟ್ಟದ. ಏನು ಮಾಡದಂತ ಸಂಧಿ ನುಗ್ಗಿ ಇತ್ಲಂದಕ್ ಬಂದಂತ. ಅದು ಇತ್ಲಿಂದಕ್ಕೆ. ಇತ್ಲಂದಕ್ ಏನ್ ಮಾಡ್ತಂತ, ಕೊತ್ತಿ ಏನ್ ಮಾಡ್ತಂತ ಕಳ್ಳ. ಕಳ್ಳ ಇತ್ತಾಗ ಬತ್ತಾದ ನೋಡು ಅನ್ನಂತ. ಕೊತ್ತಿ ಏನ್ ಮಾಡ್ತಿತ್ತಂತ, ಅದು ಇತ್ಲು ಚರ್ಕೆ ಬತ್ತಿತ್ತಂತ. ಇತ್ಲಿಗೆ ಬತ್ತಾ ಇತ್ತು. ಕಳ್ಳ ಬತ್ತಾವನ ಇಲ್ಲಿ ಹಿಡ್ಕೊ ಅನ್ನಂತ. ಅಟ್ಕೋ ಮನೆ ಚರ್ಕ ಅನ್ನಂತ. ಹಾಗೇನ್ ಮಾಡ್ದಂತ, ಆ ನಂಟ ಅನ್ನು ದೊಣ್ಣೆ ಅನ್ನು ದನ ಏನ್ ಮಾಡದಂತ ಅಟ್ಟಿಗೆ ಹಿಡ್ಕ ಬಂದ್ ಕಟ್ಟಾಕನ್ನಂತ. ನಂಟೆಲ್ಲ ಅಂತ ಕೇಳಿದ್ರೆ ಅವ್ನ ಎಲ್ಲ ಹೊಂಟೋದ್ನ. ನಿನ್ ಸದ್ಗೆ ಹಿಂಗ ಅಂತಿದಲ್ಲ ಅನ್ಬಿಟ್ಟದ. ಆ ನಂಟ ಏನ್ ಮಾಡದಂತ ಹೊಂಟ ಹೋದ್ನಂತ ಕಲ. ಓಡ್ತಾ ಇದ್ದಂತೆ. ಓಡ್ತಾ ಇರುತ್ತಲ ಅತ್ತೆಗೊಂದ್ ನಾಯ ಬಳಸ ಅಂತ ಕಟ್ಕೊಂಡಿದ್ರಂತ. ಆ ಓಡ್ತಿರುವಾಗ ಅಡ್ಬಾಳ್ಸು ಅಂದ್ರಂತಲ್ಲ. ಇನ್ ನಾನು ಮಡ್ಗುದಿಲ್ಲ ಕಣಪ್ಪ ಅಂತ ಓಡ್ಬಿಟ್ರಂತೆ. ಎಲ್ಲೋ ಒಂದ್ ಸಟ ಕೇಳಿದ್ಕನ್ ಹೇಳೋಣ. ಮಾಡಿದಾರಂತ ಕಲ್ಲು. ನನ್ನ ಮನ್ಗೆ ಇತ್ತಾಳೆ ಎಲ್ ಮಡಗ್ನ ತಾಮ್ರುವ ಅಂತ. ಆ ಮಾಡ್ದನೆ ಏನ್ ಮಾಡದ್ಲಲ್ಲೋ, ಅಲ್ಲೆಗೆರೆ ಕೋಣ ಮಲ್ಲಿಗೆರೆಗೆ ಬಂದ್ರೆ ಮಲ್ಲಿಗೆರಲ್ಲಿ ಉಳುದು ಯಾಕನ್ಲ. ಮಲ್ಲಿಗೆರಲ್ಲೂ ಅದೇ ನಮ್ಮ ಕಿಟ್ಟಿ ಏನೋ ನಾವೇ ನೋಡಿದ್ದಿಲ್ಲ. ವಾಕ್ಸೊಪ್ ಹಾಕೊಂಡು ಎಲ್ಲ ತುಂಬ್ಕೊಂಡು ಎಲೆ ಹಡಕೆ ಎಲ್ಲ ಹಾಕೊಂಡ್ ಮಾತಾಡ್ತಾನೆ. ಅವ್ನ್ ಮಾತು ಕೇಳಿದ್ರೆ ನಂಗೆ ಬಹು ಚಂದ ಹಾಕನ್ಲ. ಯಾವ ರೀತಿ ಮಾತಾಡ್ತಾನ ಗೊತ್ತಲ್ಲ. ಮಲ್ಲಿಗೆರೆಲ್ಲ ಅವನಲ್ಲ ಅವನ್ತೊಂದ್ ಸಟಕ್ ಮಾತು ಹೇಳ್ತೀನಿ ಕೇಳು. ಏನ್ ಮಾಡ್ದ ಗೊತ್ತೋ, ನಿನ್ನ ನಾನು ನೋರುದಿ ಎಲ್ಲಿ ನೀನು ಅಲ್ಲಲ್ಲೇ ತಿರುಗಾರತಿ ಎಲ್ಲ. ನೀನು ಒಂದು ಸಟಗಾರ, ನೀನು ನನ್ನ ಮಾತಾಡಿಸು ಕಿಲುವೆ ಅಂತ ಶುರು ಮಾಡ್ಬಿಟ್ನಾಕನ. ಕಳೆ ಕೀಳ್ತಾನೆ, ಎಮ್ಮೆ ಮೇಯಿಸ್ತಾನೆ, ಇದು ಮಾಡ್ತಾನೆ. ಸೇಮು ಯಾವ ರೀತಿ ಮಾಡ್ತಾನೆ ಗೊತ್ತಾ. ಕಿಟ್ಟಿ ಅಂತಂದ್ರೆ ಕಿಟ್ಟಿ ಕನ್ಲ ಅಮ್ಮ. ಅವಂತೂ ಅದಕ್ಕೆ ಅವನ ಗ್ಯಾಪಂದಲ್ಲಿ ಮಡಿಕೊಂಡವನಿ ಕನ್ಲ. ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಒಳ್ಳೆ ಹುಡುಗ ಕನ್ಲ. ಮಾತ್ರ ಒಂದ್ ಸಟ್ಗೆ ಹಂಗ್ ಮಾತಾಡ್ತಾನೆ ಕನ್ಲ. ಇದೇನ್ಲ ಇನ್ನು ಎತ್ತಾಗ ಓನಿಲ್ಲ. ಅಯ್ಯೋ ಹೋಗುದಿಲ್ವ ಬಾರ ಮಾರಯ್ಯ. ಏನು ಗೋದಿಯೇ ಹಂಗೆ ಒಂದ್ ಇತ್ಕೋಗಿದ್ದಿ ಕೇಳು. ಯಾತ್ಕೆ ಅಂತ ಅಂದ್ರೆ ಒಂದ್ ಊರ್ಗೆ ಹೆಣ್ಣು ನೋಡಕ್ ಹೋಗಿದ್ದಿ ಕನ್ಲ. ಹೆಣ್ಣು ನೋಡಕ್ಕೆ ಅವ್ರ ಜೊತೆಲಿ ಹೋಗಿದ್ದಿ. ಅಲ್ಲೇನಾಗೋಗದೆ ಅವ್ರು ಎಲ್ಲ ದಡ್ರಿ ಯಾಕನ. ಅಲ್ಲಿ ದಡ್ರಿ ಆಗೋಯ್ತು. ಏನ್ ಮಾಡ್ಬಿಟ್ಟವನೆ ಈ ಗಂಡಿಗೆ ಏನಾಗೋಗದೆ ಕಾಲಿಲ್ಲ. ಹೆಣ್ಗ ಕಿಮಿ ಇಲ್ಲ. ಕಿಮಿ ಇಲ್ದಿರೋದಕ್ಕೆ ಏನ್ ಮಾಡ್ಬಿಟ್ಟವ್ರೆ, ಈ ಗಂಡು ಹೆಣ್ಣು ನೋಡಕ್ ಹೋಯ್ತಲ್ಲಪ್ಪ, ಆವಾಗ ಏನ್ ಮಾಡೋರೆ ಕಿಮಿಗೆಲ್ಲ ಹೂ ಹಾಕ್ಬಿಟ್ಟವ್ರೆ. ಹೂ ಹಾಕ್ಬಿಟ್ಟು ಏನ್ ಮಾಡ್ಬಿಟ್ಟವ್ರೆ, ಹೆಣ್ಣು ಚೆನ್ನಾಗದೆ ಅಂತ ಈ ಗಂಡು ಒಪ್ಕೊ ಬಂದ್ಬಿಟ್ಟವ್ರೆ. ಈ ಗಂಡು ಕಾಲಿಲ್ವಲ್ಲ, ಹುಲಿ ಮೇಲೆ ಹಾಕುವಾಗ ಏನ್ ಮಾಡ್ಬಿಟ್ಟವ್ರ, ಹುಲಿ ಮೇಲೆ ಕತ್ತಿಸ್ಬಿಟ್ಟವ್ರ ಅವನ. ಹೆಣ್ಣವ್ರು ಬಂದಾಗ ಹುಲಿ ಮೇಲೆ ಹಾಕ್ತಾವನೆ ಅಂದಾಗ ಓಹೋ ನನ್ನ ಹಳಿ ಚಂದಾಗ ಅವನೇ ಅಂತ ಇವ್ರು ಎಲ್ಲ ಇದ್ ಮಾಡ್ಕೊಂಡ್ರು ಕನ. ಹೋಗ್ಬಿಟ್ಟು ಈಶ್ವರನ್ ದೇವಸ್ಥಾನ ತಾವು ಮದುವೆ ಮಾಡ್ಕೊಂಡು ಗಾಡಿ ಮೇಲೆ ಕುಣಿಸ್ಕೊ ಬಂದ್ಬಿಟ್ರು ಕನ. ಬತ್ತಾ ಇರುತ್ತಲ್ಲ ಈ ವಾರದವ್ರು ಇರ್ತಾರಲ್ಲಪ್ಪ, ಅದು ಇದು ಅಂತ ಬಾರಿಸ್ತಾರಲ್ಲ. ನನಗ್ ಸರಾಪ್ ಕೊಡಿಲ್ಲ ಅಂತ ಅನ್ಬಿಟ್ಟು ಇವ್ರು ನೋಡ್ಬಿಟ್ರು. ಗಂಡ್ಗ ಕಾಲಿಲ್ಲ ಹೆಣ್ಗ ಕಿಮಿ ಇಲ್ಲ ಅನ್ಕೊಂಡು ಇವ್ ಶುರು ಮಾಡ್ಬಿಟ್ನ ಕನ ವಾಲಕದಲ್ಲಿ. ಯಾವ ರೀತಿ ಶುರು ಮಾಡನ ಗೊತ್ತಾ, ಯಾ ಕಡೆ ಹೆಣ್ಣನ್ ಕಡಿಯಮ್ಮ, ಗಂಡನ್ ಕಡಿಯಮ್ಮನ್ಗ ಇವ್ನ್ ಕೊಡ್ಸಿದ್ನ, ಹೆಣ್ಣನ್ ಕಡಿಯನ್ ಇವ್ನ್ ಕೊಡ್ಸಿದ್ನಲ್ಲ, ಇವ್ನ್ ಶುರು ಮಾಡ್ಬಿಟ್ನ. ಯಾರೋ ಗಂಡನ್ ಕಡಿಯಮ್ಮ ಶುರು ಮಾಡ್ಬಿಟ್ನ. ನಿಮ್ಮೆಣ್ಗೆ ತೂತಿಲ್ಲ ತೀ ಅಂತ ಶುರು ಮಾಡ್ಬಿಟ್ನ ಕಲ್ಲ. ಇನ್ನೊಬ್ಬ ಮಾಡ್ಬಿಟ್ನ, ಓ ನಿಮ್ ಗಂಡ್ಗೆ ಕಾಲಿಲ್ಲ ತೀ ಅಂತ ಶುರು ಮಾಡ್ಬಿಟ್ನ ಕಲ್ಲ. ಹಂಗ್ ಶುರು ಮಾಡತ್ಲೆ ಯಾಕೆ ಹೇಳಿಲ್ಲ. ಅವ್ರತು ಸರಿಯಾಗ ಹೇಳ್ಕೋಬೇಕು ಅಂತಂದ್ರೆ ಅವ್ರ ಸಂಸಾರನೇ ಮಾಡಿಲ್ಲ ಕಲ್ಲ. ಅವರು ನಿನ್ ಕಿಮಿ ಇಲ್ಲ ಅಂತ ಅವಳಿಗೋಯ್ರಿ, ಇವನು ಕಾಲಿಲ್ಲ ಅಂತ ಇವನ್ಗೋಯ್ರಿ.
ಇಬ್ಬಿಬ್ರಿಗೂ ವೈರತ್ವ ಕನಲ್ಲ ಏನಾರಾಗಲಿ ವೈರಿ ಕನ್ಲ ಅವ್ರಿಗೆ ಹೇಳ್ಕೋಬೇಕು ಅಂತ ಅಂದರೆ ಅವ್ರ ಸಂಸಾರವೇ ವೈರಿ ಆಗೋಯ್ತು ಕನ್ಲ. ಏನಪ್ಪ ಕಾಳಿ ಬೋಳಿ ಒಂದು ಕೋಳಿ ತೀರ್ಸಾಗಿತ್ತು ಕನ್ಲ. ಅದು ಕೋಳಿ ಅಂತ ಅಂದರೆ ಹಾಳಾದ ಕೋಳಿ ಬತ್ತಿತ್ತು, ದಿನ ಮೊಟ್ಟೆ ಇಕ್ತಿತ್ತು. ಆವತ್ತೇ ಸಿಕ್ನಿಲ್ಲ ಕನ್ಲ ನಟ್ರು ಬಂದಿನುವೆ. ನಾನು ಆಡ್ದಿ ಬೋದಿ ಎಲ್ಲ ಬೋಯಿಗೆ ಶುರು ಮಾಡ್ಬಿಟ್ಟಿ ಕನ್ಲ. ಅಂದಿನಿಂದ ಸಾಕಿನಲ್ಲೋ ಚಂದ ಕೋಳಿಯ, ನಿಮ್ಮ ಮಕ್ಕಳು ತಿನ್ನ ಮುರ್ಕಂದ್ರಲ್ಲೋ ಮೊಟ್ಟೆ ಕೋಳಿಯ, ನಿಮ್ಮ ಮಕ್ಕಳು ತಿನ್ನ ಮುರ್ಕಂದ್ರಲ್ಲೋ ಮೊಟ್ಟೆ ಕೋಳಿಯ. ಬೋರಕ್ಕ ತಿಮ್ಮಕ್ಕ ನೀ ಕಾಣಕ್ಕ, ಅಕ್ಕ ನಿಂಗಕ್ಕ ಮಾದಕ್ಕ ನೀ ಕಾಣ್ರಕ್ಕ, ಅಕ್ಕ ಕಂಬಲಕ್ಕ ಬೋಳಕ್ಕ ನೀ ಕಾಣಕ್ಕ, ಅಕ್ಕ ಅಂದಿನಿಂದ ಸಾಕಿನಲ್ಲೋ ಚಂದ ಕೋಳಿಯ, ಅವ್ರ ಮಕ್ಕಳು ತಿನ್ನ ಮುರ್ಕಂದ್ರಲ್ಲೋ ಮೊಟ್ಟೆ ಕೋಳಿಯ ಅಂತ ಶುರು ಮಾಡ್ಬೇಕನು. ಏನ ಶುರು ಮಾಡತ್ಲೆ ಕೋಳಿಯ ಬುಟ್ಟವ್ರೆ. ಓಹೋ, ಅದು 12 ಮೊಟ್ಟೆ ಇಕ್ಕದೆ ಕನಲ್ಲಿ. ಎಲ್ಲ ನನಗೆ ಚಂದ ಗೊತ್ತು ಯಾರು ಏನು ಅನ್ನೋದ ಎಲ್ಲ. ಓಹೋ ಇವ್ರು ಸರಿಲ್ಲ ನಿಜವಾಗ್ಲೂ ಹೇಳ್ಕೋಬೇಕು ಅಂತ ಅಂದ್ರೆ ನಮ್ಮ ಊರಲ್ಲಿ ಇರೋರು ದಡ್ಡ ಮುಂಡೆ ಮಕ್ಕ ಸುದ್ದ ಮುಂಡೆ ಮಕ್ಕ ಹಿಡ್ಕೊಂಡು ಈಗ ಬಿಟ್ಟೋರಲ್ಲ, ಬೇರೆಯವ್ರಾಗಿರ್ ಬಿಡುರ ಕತ್ತು ಚೂರಿ ಮಡಿಕ ತಿನ್ಕ ಬಿಡುರು ಅನ್ಕೊಂಡು ಶುರು ಮಾಡ್ಬೇಕನ್ಲ. ಹಂಗೆ ಬರ್ತಾ ಇದ್ದಿ ಯಾಗನ ಪರದೇಶ ಹೋದ್ರ ನೆಲಕೆರೆ ತಪ್ಪೋಗದ್ಲ. ತಪ್ಪುದಿಲ್ಲ. ಸರಿ ಗತ್ತಕ್ಕೆ ಹೋಯ್ತಾ ಇದ್ದೀರಾ ನೀನು? ಗತ್ತಕ್ಕೆ ಹೋದ್ಮೇಲೆ ಸರಿಯಾಗಿ ನೋಡಪ್ಪ, ನೀರು ಪಾರು ನಿಮ್ಮ ಅಪ್ಪನಿಗೆ ಅಪಾರ ಇದು ಕೊಡ್ಬೇಡ, ಹುಷಾರಿಲ್ಲ ಅಂತಿದ್ದ ಮೊದ್ಲಿಯೇ ಜರ ಅಂತ ತಿನ್ನ. ಏನಾರ ಆಗ್ಲಿ ಗೊಬ್ಬರ ಎಲ್ಲ ಇದು ಮಾಡ್ಬಿಟ್ಟು ನೀನು ಶುರು ಮಾಡ್ಲಾ ಏನಾರ ಆಗ್ಲಿ. ಆಯ್ತು ಕನ್ಲ, ನೀನು ಅದೇನೋ ವಾಲ್ಗ ತಮಟೆ ಅಂದಲ್ಲ, ನಾನೊಂದ್ ಹೇಳ್ತೀನಿ ಕೇಳ. ಅದ್ ಹೆಂಗ್ ಹೇಳು ಒಂದ್ಸಲ. ಅಲ್ಲಿ ಮೊನ್ನೆ ಗುಡಿಗೆರೆಗೆ ಹೋಗಿದ್ನಲ್ಲ, ಗುಡಿಗೆರೆಗೆ ಹೋಗಿದ್ದಾಗ ಒಬ್ಬ ಸತ್ತಗಿದ್ನ ಕನ್ಲ. ಸತ್ತಗಿತ್ಲೆ ತಮಟೆ ಡೋಲ್ನವ್ರೆಲ್ಲ ಬಂದ್ರು ಕನ್ಲ. ಅವ್ರೇನ್ ಮಾಡಿದ್ರು ಎಲ್ಲ ಸಿಂಗಾರ ಮಾಡಿದ್ರೆ ಎಣಿಕ ನಮಗ್ ಸರಾಪ್ ಕೊಡ್ನಿಲ್ಲ ಅನ್ಬಿಟ್ಟು ಸತ್ತೋದ್ರೆ ನನಗೇನು ಎಂಡಕ್ಕೆ ಕಾಸಿಲ್ಲ ಅಂತ ಶುರು ಮಾಡ್ಬಿಟ್ಟವ್ರಕ್ಕಲ್ಲ. ಅಯ್ಯೋ ಏನ್ರಯ್ಯ ಸ್ವಾಕ ಮಾಡುತ್ತಾವ್ ನಿಮ್ ಹಿಂಗೆ ಈ ತರ ಬಾರಿಸ್ತಾ ಇದಾರೆ ಅಂತ ಅಂದಾಗ ಇನ್ನೇನ್ ಮಾಡುದು ನಮ್ಗೆ ಸರಾಪ್ ಕೊಡ್ನಿಲ್ಲ ಅಂತ ಹಂಗ್ಲ ಅನ್ನೋದು ಅವ್ರು. ಅದು ಸರಿಯ ಮಾಡದಲ್ಲಿ ಕೊಡೆಯಕ್ಕೆ ಅಂದ್ರೆ ಇದು ಒಂದು ಬಡಯಕ್ಕೆ ಅಂದಂಗ ಅವ್ರು ಮಾಡಿದ್ರು ಸರಿ ಕಣ ಏನಾರ ಆಗ್ಲಿ. ಆದ್ರೂ ಕೊಟ್ಬಿಡ್ಬೇಕಾಗಿತ್ತು. ಗರ್ಮಿ ಆಗಿರೋರು ತಮಟೆ ಗಿಮಟೆ ಚಡ್ ಗಣಕ ಅಂತ ಅಂದಿದ್ರೆ ಅದೊಂದ್ ಸರಿಯಾಗಿ ಕರೆಕ್ಟ್ ಆಗಿ ಏಟ್ಬು ಅಂಟಿಸ್ತಾಕ್ದಂಗೆ ಬೀಳ್ಬೇಕಂದ. ಏನಾರ ಆಗ್ಲಿ ಏನಾರ ಮಾಡ್ಲಿ ಬುದ್ಧಿ ಇವ್ರಿಗೊಂದು ಗುದ್ದಿ ಅನ್ಕೊಂಡು ಸರಿಯಾಗಿ ಗತ್ತಕ್ಕೆ ಹೋಯ್ತಾ ಇದ್ದೀಯ. ಹೋಗಿ ಗತ್ತವ್ ಏನು ಎತ್ತ ಅನ್ನೋದ ತಿರ್ಗಾಡ್ಕೊಂಡು ನೋಡ್ಕೊಂಡ್ ಬಾ. ನೋಡ್ಕೊ ಬರುದಾಯ್ಲೆ. ಓಹೋ ನನಗೂ ಟೈಮ್ ಆಯ್ತು ಕಣಪ್ಪ, ಹೋಗಪ್ಪ. ಏನೋ ಟಿವಿಲಿ ಊಸ್ ಬಂದದ ಹೊಸಿ ಕೇಳ್ಕತೀನಿ ಹೆಂಗೆ ಏನುದ. ನಮಸ್ಕಾರ. ವಿಚಿತ್ರ ವಾರ್ತೆಗಳು ಓದುತ್ತಿರುವವರು ಎಳೆನಿಂಬೆ. ಕುಖ್ಯಾತ ಕಾಡುಗಳ್ಳ ನರಹಂತಕ ವೀರಪ್ಪನನ್ನು ಹಿಡಿಯಲು ನಿನ್ನೆ ಮಧ್ಯಾಹ್ನ ಮಾದೇಶ್ವರ ಬೆಟ್ಟದ ಕಾಡಿಗೆ ಪೊಲೀಸ್ ಪೇದೆಗಳಾದ 2 ಮುಳ್ಳಂದಿಗಳು ಹೋಗಿವೆ. ವೀರಪ್ಪನನ್ನು ಬಂಧಿಸಿ ಮತ್ತೆ ನಗರಕ್ಕೆ ಬರುತ್ತೇನೆಂದು ಮುಳ್ಳಂದಿಗಳು ಪ್ರಮಾಣ ಮಾಡಿವೆ. ಆಕಸ್ಮಿಕ ಅವನನ್ನು ಹಿಡಿಯಲು ಆಗದೆ ಹೋದರೆ ಅಲ್ಲೇ ಕಾಡಿನಲ್ಲಿ ಸಿಗುವ ಚಿರತೆಗಳ ಬಾಯಿಗೆ ಬಲಿಯಾಗುತ್ತೇವೆ ಎಂದು ಇಂದು ಕಳಿಸಿದ್ದ ಕ್ಯಾಸೆಟ್ನಲ್ಲಿ ಸುದ್ದಿ ತಿಳಿದಿದೆ. ವೀರಪ್ಪನನ್ನು ಹಿಡಿಯಲಿ ಹೋದ 4 ನಾಯಿಗಳು ಇವನೇ ವೀರಪ್ಪನೆಂದು BV ಗೋಪಾಲನ್ ಎಂಬುವನನ್ನು ಬಂಧಿಸಿ ಕರೆತಂದಿದೆ. ಮತ್ತು ನಗರದ ಸುತ್ತಮುತ್ತಲ ಏರಿಯಾಗಳಲ್ಲಿ ಭಾರಿ ಪ್ರಮಾಣದ ಮಳೆಯಾಗಿ ಹಲವಾರು ಕೋಣಗಳು ಕೊಚ್ಚಿಕೊಂಡು ಹೋಗಿವೆ. ಆ ಕಡೆಗೆಲ್ಲ ಮಳೆ ಆಗದ, ನಮ್ಮ ಕಡೆಗೆ ಆಗನೇ ಇಲ್ಲ. ಸುಮಾರು 800 ಕೋಣಗಳು 400 ಎಮ್ಮೆಗಳು ಕೊಚ್ಚಿಕೊಂಡು ಹೋಗಿವೆ. ಕೇವಲ 200 ಎಮ್ಮೆಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬೆಂಗಳೂರಿನ ನಿಮ್ಮನ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಲಾಗಿದೆ. ಇದೀಗ ಬಂದ ಸುದ್ದಿ. ಸ್ಕೂಲಿನಲ್ಲಿ ಬಾಂಬ್ ಇಟ್ಟಿಲ್ಲವಾದ್ದರಿಂದ ನಾಳೆ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಎಂದು ಶಿಕ್ಷಣ ಇಲಾಖೆಯ ಜವಾನರು ತಿಳಿಸಿದ್ದಾರೆ. ನಮಸ್ಕಾರ. ಈಗ ಜಾಹೀರಾತು. ತಲೆನೋವಿಗೆ ಶೀತ ನೆಗಡಿಗೆ ಕಳ್ಳಿಯಾಲ್ ಕುಡಿಸಿ ಕಳ್ಳಿಯಾಲ್ ನೋವು ವಿರುದ್ಧ ಔಷಧ ಕಳ್ಳಿಯಾಲ್. ವಾರ್ತೆಗಳಿಗೆ ಸ್ವಾಗತ. ನಿನ್ನೆ ರಾತ್ರಿ ಸುಮಾರು 5 ಲಕ್ಷ ಸೊಳ್ಳೆಗಳು ಉಪವಾಸ ಸತ್ಯಾಗ್ರಹ ಮಾಡಿದ್ದವು. ವಿಮಾನ ನಿಲ್ದಾಣಕ್ಕೆ ಹೋಗಿ ವಿಮಾನವನ್ನು ತಡೆ ಹಿಡಿದವು. ಹಾಗೆಯೇ ರೈಲು ಬಸ್ಸುಗಳನ್ನು ಸಹ ತಡೆ ಹಿಡಿದವು. ಸೊಳ್ಳೆಗಳ ಅಧ್ಯಕ್ಷನಾದ ಕೇಂದ್ರ ಗೃಹ ಸಚಿವ ಅನಾಪಿನಿ ಸೊಳ್ಳೆಯವರು ನಿಮ್ಮ ಬೇಡಿಕೆಗಳು ಏನು ಎಂದು ಕೇಳಿದಾಗ ಆಗ ಸೊಳ್ಳೆಗಳಿಂದ ಈ ಕೆಳಗಿನ ಉತ್ತರ ಬಂದಿತು. ಅದೇನೆಂದರೆ
ಪ್ರತಿ ಊರಿನ ಪ್ರತಿ ಮನೆಗಳಲ್ಲೂ ಸೊಳ್ಳೆ ಪರದೆಯನ್ನು ಒಲೆಸಿಕೊಂಡಿದ್ದಾರೆ. ಆದ್ದರಿಂದ ಆಹಾರದ ಕೊರತೆ ಉಂಟಾಗಿದೆ. ಹಳ್ಳಿಗಳನ್ನು ಬಿಟ್ಟು ಪಟ್ಟಣಕ್ಕೆ ಬಂದರೆ ಪಟ್ಟಣದಲ್ಲಿ ಇರುವ ದಪ್ಪ ದಪ್ಪ ಜನರ ದೇಹದಲ್ಲಿ ಬರೀ ನೀರೇ ತುಂಬಿರುವುದರಿಂದ ನಮಗೆ ಸರಿಯಾದ ರಕ್ತದ ಆಹಾರ ಸಿಗುತ್ತಿಲ್ಲವೆಂದು ತಮ್ಮ ಬೇಡಿಕೆಯನ್ನು ಮಂಡಿಸಿದ್ದರು. ಇಂದು ಮಧ್ಯಾಹ್ನ ಬೆಂಗಳೂರಿನಿಂದ ಕೊಳ್ಳೇಗಾಲ ಮಾರ್ಗದಲ್ಲಿ ಹೋಗುತ್ತಿದ್ದ KSRTC ಬಸ್ಸೊಂದು 4 ಕುರುಮರಿಗಳಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತು. ಅಯ್ಯೋ, ಈ ದುರಂತದಲ್ಲಿ ಬಸ್ಸಿಗೆ ತುಂಬ ಪೆಟ್ಟಾಗಿದೆ. ಬಸ್ಸಿನಲ್ಲಿದ್ದ ಎಲ್ಲ ಸ್ಪಾಟ್ಸ್ಗಳು ಉದುರಿ ಒಂದೊಂದು ಕಡೆ ಬಿದ್ದಿದೆ. ಅಯ್ಯಯ್ಯೋ, ಪ್ರಾಮಾಣಿಕರಿಗೆ ಅಲ್ಪ ಸ್ವಲ್ಪ ಗಾಯಗಳು ಆಗಿದೆ. ಅಪಾರ ಸೀರಿಯಸ್ ಆದ ಪ್ರಾಮಾಣಿಕರನ್ನು ಮೈಸೂರಿನ ದನದ ಆಸ್ಪತ್ರೆಗೆ ಸೇರಿಸಿದೆ. ಸಣ್ಣ ಪುಟ್ಟ ಗಾಯಗಳಾದ ಪ್ರಾಮಾಣಿಕರನ್ನು ಬ್ಯಾಂಡೇಜ್ ಮಾಡುವುದಕ್ಕೆ ಪ್ರಥಮ ಚಿಕಿತ್ಸೆಯಲ್ಲಿ ಟಿಂಚರ್ ಇಲ್ಲದ ಕಾರಣ ಪಕ್ಕದಲ್ಲಿದ್ದ ಸಾರಾಯಿ ಅಂಗಡಿಗೆ ಹೋಗಿ 10 ಪ್ಯಾಕೆಟ್ ಸಾರಾಯಿಗಳನ್ನು ತಂದು ಟಿಂಚರ್ ಬದಲು ಸಾರಾಯಿ ಎಣ್ಣೆ ಸುರಿದು ಬ್ಯಾಂಡೇಜ್ ಮಾಡಿದರು. ಅದು ಸರಿ. ಈಗ ಕ್ರೀಡಾ ಸುದ್ದಿ. ನಿನ್ನೆ ಪಾಕಿಸ್ತಾನಕ್ಕೂ ಭಾರತಕ್ಕೂ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬ್ಯಾಟ್ ಹಿಡಿದವರು ಸಚಿನ್ ತೆಂಡೂಲ್ಕರ್. ಆಟ ಮುಂದುವರಿತಿದ್ದಾಗ ಆಟದ ಮೈದಾನಕ್ಕೆ ಒಂದು ಕೋಳಿ ಮರಿ ಬಂದು ತುಂಬ ಗಲಾಟೆ ಮಾಡಿತು. ಆಟ ಅಲ್ಲಿಗೆ ನಿಂತಿತು. ಮತ್ತೆ ಜಾಹೀರಾತು, ನಂತರ ಮುಖ್ಯಾಂಶಗಳು. ಓಹೋ, ಅಲ್ಲೂ ನೋವೇ, ಈಗ ಬಂದಿದೆ ಹೊಸ ಔಷಧಿ ಕೋಳಿ ಕಸ. ಈ ದಿನದ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಸೀಗಡಿ, ಕರ್ಮೀನ್, ಕೋಣ, ದನ, ಕುದುರೆ ಮತ್ತು ಕತ್ತೆಗಳು. ಓ ಏನಪ್ಪ, ಯಾ ಜಾಹೀರಾತು ಕೇಳಿಯಪ್ಪ, ಯಾ ದೇಶದಲ್ಲೂ ಅದೆಯಾ. ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೊಟ್ಟೆ ಕಳೆತವಾಗಿದೆ. ಅಂದರೆ ಡಿಸೆಂಟ್ರಿಯಾಗಿ ಸುಮಾರು 50 ಬಾರಿ ತಿಪ್ಪೆಗೂ ಮನೆಗೂ ಓಡಾಡುತ್ತಿದ್ದರು. ಇವರಿಗೆ ಬೇದಿ ನಿಲ್ಲಲು ಹುಣಸೆ ಹಣ್ಣಿನ ರಸವನ್ನು ಪಾನಕವನ್ನು ಮಾಡಿ ಕೊಟ್ಟಿದ್ದಾರೆ. ಈಗ ಹಾಸಿಗೆಯ ಕೆಳಗೆ ಮುಖ್ಯಮಂತ್ರಿಗಳು ನಿಗ್ರಹಿಸುತ್ತಿದ್ದಾರೆ. ಮಿಲೇನಿಯಂ ವರ್ಷದ ವಿಶ್ವಸುಂದರಿಯಾಗಿ ಕುಮಾರಿ ಮೈಸೂರಿನ ಝೂಗಾಡಿನ ಕರ್ನಾಟಕ ಆಂಜನೇಯನ ಮಗಳಾದ ಮರಕೋತಿಯು ಆಯ್ಕೆಯಾಗಿದ್ದಾಳೆ. ಮೈಸೂರಿನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಮಂತ್ರಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಕೋಳಿಗಳಿಗೆ ಕೊಕ್ಕರೆ ರೋಗ ಬಂದಿರುವುದರಿಂದ ಊರಿನಲ್ಲಿರುವ ನಗರದಲ್ಲಿರುವ ಎಲ್ಲ ಕೋಳಿಗಳನ್ನು ನಾಯಿಗಳಿಗೆ ಬಲಿ ಕೊಡಲಾಗಿದೆ. ನಮಸ್ಕಾರ. ಮತ್ತೆ ನಮ್ಮ ವಾರ್ತಾ ಪ್ರಸಾರ ನಾಳೆ ಮಧ್ಯಾಹ್ನ 1:30ಕ್ಕೆ. ನಮಸ್ಕಾರ. ಕನ್ನಡ ಚಿತ್ರಮಂಜರಿ ಈಗ ನಿಮ್ಮ ಆಯ್ಕೆ. ದನ ಕಾಯ್ತಾ ನಾ ಕೆರಳಿದ್ದೆ, ದನ ತಿವಿದು ನಾ ಕೆಳಗೆ ಬಿದ್ದೆ, ದನ ತಿವಿದಿದ್ದೆ ನಾ ಚಂದಾಗಿದ್ದೆ, ಕೋಳಿಗಳ ಕಾಲೆಲ್ಲ ಮುರಿದಿದ್ದೆ, ಆ ಮೇಯುವ ದನವು ಬಂದು ನನ್ನನ್ನು ತಿಮ್ಮದ್ಬಿಡ್ತು, ಆ ಮೇಯುವ ದನವು ಬಂದು ನನ್ನ ಸೊಂಟನೆ ಮುರಿದ್ಬಿಡ್ತು, ತೈ ತೈ ಕುಣಿಯೋಕೆ ಆಗದು, ದನ ಕಾಯ್ತಾ ನಾ ಕೆರಳಿದ್ದೆ, ದನ ತಿಮ್ಮಿದು ನಾ ಕೆಳಗೆ ಬಿದ್ದೆ. ಎದುರು ಮನೆ ಹುಡುಗಿ ಬಾರಮ್ಮ, ನಮ್ಮವ್ವನು ಇಲ್ಲ, ಪಕ್ಕದ ಮನೆ ಫಿಗರ್ ಬಾರಮ್ಮ, ನಮ್ಮಪ್ಪನು ಇಲ್ಲ, ಎದುರು ಮನೆ ಹುಡುಗಿ ಬಾರಮ್ಮ. ಅಜ್ಜಿಯ ಕರೆಯುವ ನೆಪದಲ್ಲಿ ಬಾರೆ, ನಮ್ಮಪ್ಪ ಬಂದರ ಸರ್ರನ ಜಾರೆ, ಅಜ್ಜಿಯ ಕರೆಯುವ ನೆಪದಲ್ಲಿ ಬಾರೆ, ನಮ್ಮಪ್ಪ ಬಂದ್ರೆ ಸರ್ರನ ಜಾರೆ, ಉಪ್ಪು ಮೆಣಸಿನಕಾಯಿ ಇಸ್ಕೊಕ್ಕೆ ಬಂದಿದ್ಯಾ ಅಂತ ಲಾದರ ಸುಳ್ಳ ಹೇಳೆ, ಎದುರು ಮನೆ ಹುಡುಗಿ ಬಾರಮ್ಮ, ನಮ್ಮವನು ಇಲ್ಲ, ಪಕ್ಕದ ಮನೆ ಬೆಡಗಿ ಬಾರಮ್ಮ. ನಮ್ಮವ್ವನ ನೋಡುವ ನೆಪದಲ್ಲಿ ಬಾರೆ, ನಮ್ಮ ಅಜ್ಜಿಯು ಬಂದರೆ ಅಲ್ಲೇ ಕೂರೆ, ಅವ್ವ ಅಪ್ಪ ಇಲ್ದಿರುವಾಗ ಬಾಗಲ ಸಂದಿಲಿ ಬೊಗ್ಗಿ ನೋಡೆ, ಎದುರು ಮನೆ ಹುಡುಗಿ ಬಾರಮ್ಮ, ನಮ್ಮವ್ವನು ಇಲ್ಲ, ಪಕ್ಕದ ಮನೆ ಫಿಗರ್ ಬಾರಮ್ಮ. ಪ್ರೀಚೆ ಪ್ರೀಚೆ ಸ್ನಾನ ಮಾಡ್ತಾ ನನ್ನ ಪ್ರೀಚೆ, ನೀ ಬಿಡಿಸತ ನನ್ನ ಪ್ರೀಚೆ, ಕಲ್ಲೊಡಿತ ಪ್ರೀಚೆ, ಕಣ್ಣೊಡಿತ ಪ್ರೀಚೆ, ಓ ಲಡ್ಕಿ ನಾ ಬಂದ ನಿನ್ನ ಹುಡುಕಿ ಹುಡುಕಿ. ಪ್ರೀಚೆ ಪ್ರೀಚೆ ಬಿಡಿಸತ ನನ್ನ ಪ್ರೀಚೆ, ನೀ ಸ್ನಾನ ಮಾಡ್ತಾ ನನ್ನ ಪ್ರೀಚೆ, ನಾನು
ನಾನೊಬ್ಬ ಹುಡುಗಿಯ ಹುಚ್ಚ, ಅದರಲ್ಲೇ ಕೊರಗುವೆ ಕೊಂಚ. ನೀನಿಲ್ಲದ ನಾ ಬದುಕೊಲ್ಲ, ಬೇಗ ಬಂದು ನನ್ನನ್ನು ತಬ್ಕೊಳ್ಳೆ. ಪ್ರೀತ್ಸೆ 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 ಪ್ರೀತ್ಸಿ ನನ್ನೇ ಮುದ್ಸೆ. ಬೀಡಿಸೇತ ಪ್ರೀತ್ಸೆ, ಸ್ನಾನ ಮಾಡ್ತಾ ಪ್ರೀತ್ಸೆ, ನೀ ಹೆಂಗಾದ್ರು ಪ್ರೀತ್ಸೆ. ಓ ನನ್ನ ಮೇರ ಲಡ್ಕಿ ಲಡ್ಕಿ. ಕಪ್ಪುಡುಗಿಯ ನಾ ಬಿಡಲಾರೆ, ಬಿಳಿ ಹುಡುಗಿಯ ಬಿಟ್ಟಿರಲಾರೆ. ಕೆಂಪುಡುಗಿ ಕಂಡರ ಮೇಲೆ ದುಬ್ನ ಬಿದ್ದು ಬಿಡ್ತೀನಿ.